ಸ್ಟೈಲ್ ಸೈಡ್ ಗಿಡೋ ನಿಂದೇನ್ ಋತಿಕ್ ರೋಷನ್ ಹೇರ್ ಸ್ಟೈಲ್ ಅಲ್ಲ. ಚಾಕ್ಲೇಟ್ ತಿಂದಾಕಿದ್ಯಾ ಇರಪ್ಪಿ, ನಿನ್ ಪ್ರಾಣ ನನ್ ಕೈಲಿ ಕೊಡಪ್ಪಿ. ಅವ್ರ ಬಾಗ್ಲಲ್ಲಿ ಒಂದೇ ಒಂದ್ ನಿಂಬೆ ಇಟ್ಬಿಡ್ಲಿ, ಫುಲ್ ಗಡ ಗಡ ಗಡ. ಈ ವರ್ಷ ಜಾತ್ರೆ ಎಲ್ಲ ಜಾಲ ಆಡ್ಬಿಡ್ಬೇಕು. ಚೈನೀಸ್ ಜ್ಯೂಸ್ ಇದೇ ನಮ್ಮ ಗಡಗಡ ಜ್ಯೂಸ್ ಫ್ರೆಂಡ್ಸ್. ನೀನ್ ತಪ್ಪು ಮಾಡೋರ್ವೆ ನನ್ ಮೇಲೆ ಬರೋದು ಬ್ಯೂಟಿ ನೀವೇ. ಓ 10 ನಿಮಿಷ ಈ ತರ ಮಾಡ್ಕೋಬೇಕು. ತುಂಬಾ ಜನ ಹೆಣ್ಮಕ್ಳಿಗೆ ಇಷ್ಟ ಏರ್ ಕಲರ್ ಮಾಡ್ಕೊಳಕ್ಕೆ, ಅವ್ರಿಗೋಸ್ಕರ ಈ ವಿಡಿಯೋ. ಯಾರ ನೋಡಿದ್ರೆ ಶಿವ ಹೊಡೆದೈತೆ ಸರಿಯಾಗಿ ಹಿಡ್ಕೊಂಡು ಅಂತ ಅನ್ಕೋತಾರೆ. ಸದ್ಯ ನಾನು ವಿಜ್ಞಾನಿ ಆಗ್ಲಿಲ್ಲ, ಹಾಗಿದ್ರೆ ಇನ್ನೇನೇನು ಪ್ರಯೋಗ ಮಾಡ್ತಿದ್ನೋ ಏನೋ. ಪಕ್ಕ ಕಲರ್ ಬರ್ತಿದೆ ಫ್ರೆಂಡ್ಸ್. ಓ ಮೈ ಮಚ್ಚೆ ಟಾಮ್ ನಿನ್ ಬಾಯ್ ಫ್ರೆಂಡ್. ವಿಡಿಯೋ ನೋಡ್ದಾಗಿಂದ ತಲೆಗೆ ಎಬ್ಬಾ ಬಿಟ್ಟಾಗ ಆಗ್ತಾ ಇತ್ತು. ಈ ಕಾಯಿಲಿರೋ ಆರ್ಗನ್ಸ್ ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಯಾರು ವಾರ ಒಪ್ಪತ್ತು ಅದೆಲ್ಲ ಚೆನ್ನಾಗಿ ಮಾಡ್ತಾರ, ಅವ್ರಿಗೆ ಕಷ್ಟಗಳು ಜಾಸ್ತಿ. ಇಲ್ಲಾಂದ್ರೆ ಗೌರಿ ಹಬ್ಬ ತನಕ ಹ್ಯಾಪ್ ಮುರೆ ಹಾಕೊಂಡಿರೋಣ. ಸ್ಮಶಾನ ಪಕ್ಕದಲ್ಲಿ ಇರೋದ್ರಿಂದ ದೇವಭೂತ ಏನೋ ಓಡಾಡ್ತಾ ಇರ್ತವೆ, ಅಷ್ಟಕ್ಕೆ ಬೊಗಳ್ಬೇಕಾ? ಡೈಲಿ ಉಕ್ಬಾರ್ದು ಹಾಲು ಮನೇಲಿ. ನಮ್ಮ ಲೆಗ್ ಪೀಸ್ ಇದು. ಮೆಣಸಿನ್ಕಾಯಿ ಖಾರ ಇದೇನು ಅದು ಯಾರು ಕೆಟ್ಕೊಂಡು ಬಿತ್ತು ನಮ್ಮ ಮಾತುಕತೆ ಮೇಲೆ. ಆಕ್ಸಿಡೆಂಟ್ ಆಗೋದು ಬೇಡ, ಚಿಕ್ಕ ಆಕ್ಸಿಡೆಂಟ್ ಆಗ್ಲಿ, ಅವ್ರು ಜಂಪ್ ಆಗಿ ಬಿಡ್ಲಿ, ಮುಖ ಮುತ್ತಿ ಪಂಚರ್ ಆಗ್ಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಲ್ಲಪ್ಪಿ, ನನ್ ನಿನ್ ಮುಖ ನೋಡಿದ್ರೆ ಹಾಯ್ ಫ್ರೆಂಡ್ಸ್ ಅಂತ ನೀನು ಹೇಳ್ಬೇಕು. ಹೇರ್ ಸ್ಟೈಲ್ ಸೈಡ್ ಗಿಡೋ ನಿಂದೇನ್ ಋತಿಕ್ ರೋಷನ್ ಹೇರ್ ಸ್ಟೈಲ್ ಅಲ್ಲ. ಹೋಗ್ಬಿಡಪ್ಪ, ಹೋಗ್ಬಿಡು ಒಳಗೆ. ಓಕೆ ಫ್ರೆಂಡ್ಸ್, ಇವತ್ತು ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಮೊದಲು ನಾನು ಪ್ರಯೋಗದಿಂದ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇನಂದ್ರೆ ಶಿವ ಮೇಲೆ ಪ್ರಯೋಗ ಮಾಡ್ತಾ ಇಲ್ಲ ಫ್ರೆಂಡ್ಸ್, ನೀವು ಎದುರ್ಕೋಬೇಡಿ. ಅಪ್ಪಿ ನಮ್ಮ ಬಾಳೆಹಣ್ಣು ತೋರ್ಸೋಣ, ನಡಿ 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 ಫ್ರೆಂಡ್ಸ್. ಬಾಳೆಹಣ್ಣು ಎಷ್ಟಿತ್ತು ನೀವು ಇಮ್ಯಾಜಿನ್ ಅಲ್ಲ, ಫ್ಲಾಶ್ ಬ್ಯಾಕ್ ಹೋಗಿ ಫ್ರೆಂಡ್ಸ್. ಎಷ್ಟಿತ್ತು ನಾವು ಕಿತ್ಕೊಂಡ್ ಬಂದಾಗ ಒಂದ್ ಗೊನೆಯಲ್ಲಿ, ಇವಾಗ ಎಷ್ಟೈತೆ ಅಂತ. ಬೆಳಗ್ಗೆ ತಾನೇ ನಾನು ಇರ್ಲಾರ್ದೆ ಏನೋ ಗ್ಯಾಪ್ಸ್ ತರಲ್ಲ, ಹಂಗಾಯ್ತು. ಸುಮ್ನೆ ಗ್ಯಾಪ್ಸ್ ಇದ್ದಷ್ಟೇ. ಎಷ್ಟು ತಿಂದೈತೆ ಎಷ್ಟು ಇಟ್ಟೈತೆ ತೋರಿಸ್ತೀನಿ ಫ್ರೆಂಡ್ಸ್. ಹೌದು, ಕಿತ್ಕೊಂಡ್ ಬಂದಿರೋದೇ ತಿನ್ನಕ್ಕೆ, ಅದಕ್ಕೊಂದು ಲಿಮಿಟ್ ಫ್ರೆಂಡ್ಸ್. ಒಂದು ಗೊನೆಯಲ್ಲಿ 4 ಚಿಪ್ ಇಟ್ಟಿದೆ. ಅಪ್ಪ ಇದನ್ನ ಏನ್ ಬಾಳೆಹಣ್ಣು ಅನ್ಕೊಂಡಿದ್ದೆ? ಏನ್ ಅನ್ಕೊಂಡಿದ್ಯಪ್ಪ? ಚಾಕ್ಲೇಟ್ ತಿಂದಾಕಿದ್ಯಾ? ಅದು ಬೇರೆ ಇಷ್ಟಿಷ್ಟೇ ಉದ್ದಾಯ್ತಾ? ಇಷ್ಟಿಷ್ಟೇ ಉದ್ದಾಯ್ತಾ? ಒಂದು 5-6 ತಿಂದ್ರು ಹೊಟ್ಟೆ ತುಂಬ್ತಾ ಇಲ್ಲ, ಒಂದು ಬಾಳೆಹಣ್ಣು ತಿಂದಂಗ ಆಗ್ತಾ ಇಲ್ಲ. ಅದಕ್ಕೆ ಸ್ವಾಹ ಎಲ್ಲ ಹಣ್ಣಾಯ್ತು ಫ್ರೆಂಡ್ಸ್. ಕೊನೆಗೂ ಬಾಕ್ಸ್ ಅಲ್ಲಿ ಇಟ್ಟಿದ್ವಲ್ಲ, ಹಣ್ಣಾಗೋ ತರ ಕಾಣಿಸ್ಲಿಲ್ಲ. ಇಟ್ಟಿದ್ರೆ ಬಾಕ್ಸ್ ಅಲ್ಲೇನೇನೆ ಹಬ್ಬದ ತನಕ ಹಣ್ಣಾಗ್ತಾ ಇತ್ತು. ಅದಕ್ಕೆ ನಾವು ಇಡ್ಲಿ ಪಾತ್ರೆಗೆ ಹಾಕಿದ್ವಿ. ಏನೋ ಗಂಧಕಡ್ಡಿ ಹಚ್ಚಿದ್ವಿ. ಸೊಳ್ಳೆ ಬತ್ತಿ ಅಂತ ಇದ್ದೀವಿ, ಸೊಳ್ಳೆ ಬತ್ತಿ ಹಚ್ಬೇಡಿ ಫ್ರೆಂಡ್ಸ್. ಗಂಧಕಡ್ಡಿ ಹಚ್ಚಿದ್ವಿ, 2 ದಿನಕ್ಕೆ ಹಣ್ಣಾಯ್ತು. ಬೆಳಗ್ಗೆಂದ ತಿಂತೈತೆ. ಓಕೆ ಫ್ರೆಂಡ್ಸ್, ಇವತ್ತು ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ಬಾಳೆಹಣ್ಣಿಗೊಂದು ಲೈಕ್ ಕೊಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಡೈಲಿ ನಾನು ವಿಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾ ಇರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಇನ್ನೊಂದೆರಡು ಬಾಳೆಹಣ್ಣು ಬಲಿ. ಓಕೆ ಫ್ರೆಂಡ್ಸ್, ನಾನು ಇವತ್ತು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನೋಡಿ ಫ್ರೆಂಡ್ಸ್, ಮಧ್ಯಾಹ್ನ ಸಬ್ಜಾ ಸೀಡ್ಸ್ ನೆನೆಸಿದ್ದೆ, ಮತ್ತೆ ಇದು ಬಾದಾಮ್ಗೊಂದು ನೆನೆಸಿದ್ದೆ. ಎಲ್ಲ ಚೆನ್ನಾಗಿ ನೆಂದೈತೆ. 1-3 ಅಷ್ಟೇ ಹಾಕಿದ್ದೆ ಬಾದಾಮ್ಗೊಂದು, ಎಷ್ಟೊಂದು ಆಗೈತೆ. ಇವೆರಡರಲ್ಲಿ ನಾವೀಗ ಮಾಡ್ತಿದೀವಿ. ಈ ಉಳ್ದಿ ಪಳದಿರೋ ನಿಂಬೆಹಣ್ಣಲ್ಲಿ ಜ್ಯೂಸ್, ರಸನೂ ಸಹ ಇಲ್ವಲ್ಲಪ್ಪ ದೇವ್ರೆ. ಅಪ್ಪಿ ಯಾಕೋ ಇಷ್ಟು ಗಂಡಪ್ಪ, ಒಂದ್ ನಿಂಬೆಹಣ್ಣು ತಂದ್ಬಿಡು ಅಪ್ಪಿ, ಅದ್ರಲ್ಲಿ ಇಂಡ್ರು ಸಹ ರಸ ಬರಲ್ಲ. ಅಲ್ಲಿ ಲಾಸ್ಟಲ್ಲಿ ಒಂದು ನಿಂಬೆಹಣ್ಣು ತೆಗೆದ್ಕೊಬರೋಣ ಹೋಗ್ಬಿಟ್ಟು. ನಿಂಬೆಹಣ್ಣು ತರಾನೇ ಐತೆ, ಗಜನಿಂಬೆ. ಅದು ಆಗ್ತೈತೆ, ಪರವಾಗಿಲ್ಲ. ಯಾವ್ದೋ ಒಂದು ನಿಂಬೆ ಅಂತಿದ್ರೆ ಸಾಕು ಆ ಎಣ್ಣೆಗೆ ಹೆಸರು. ಅದು ನಾವೇನೋ ಒಂದು ಪ್ರಯೋಗ ಜ್ಯೂಸ್ ಮಾಡ್ತೀವಿ. ಪ್ರಯೋಗ ಅಲ್ಲ, ಎಲ್ಲರೂ ಮಾಡೋದೆ ಫ್ರೆಂಡ್ಸ್. ನಾನು ತುಂಬಾ ದಿನದಿಂದ ಆಸೆ ಇಟ್ಕೊಂಡಿದ್ದೆ, ಆ ಜ್ಯೂಸ್ ಮಾಡ್ಲೇಬೇಕು, ಕುಡಿಲೇಬೇಕು ಅಂತ. ಅದಕ್ಕೆ ನಾನು ಇವಾಗ ಮಾಡ್ತಾ ಇದ್ದೀನಿ. ದಿನ ಕೊಲ್ತಾ ಇದ್ದೀನಲ್ಲ. ವಾವ್, ಬಾದಾಮ್ಗೊಂದು ಫ್ರೆಂಡ್ಸ್ ಸೇಮ್ ಐಸ್ ಕ್ಯೂಬ್ ತರಾನೇ ಇರ್ತೈತೆ. ಏನ್ ಬೇಕು? ಇದು ನೀರ್ ಮಿಕ್ಸ್ ಮಾಡ್ಕೊಂಡಿದೀನಿ ಫ್ರೆಂಡ್ಸ್. ಗ್ಲಾಸ್ ಅಂದ್ರೆ ವೈಟ್ ಗ್ಲಾಸ್, ಅರ್ಧ ವೈಟ್ ಗ್ಲಾಸ್ ಆಗಿದ್ರೆ ನಿಮ್ಗೆ ಸೂಪರ್ ಕಾಣಿಸ್ತೈತೆ ಫ್ರೆಂಡ್ಸ್. ಹತ್ರದಿಂದ ಆಮೇಲೆ ತೋರಿಸ್ತೀನಿ ನಾನೆಲ್ಲ ಟ್ರೈ ಮಾಡ್ಬಿಟ್ಟು. ಯಾರಿಗಾದ್ರೂ ದೇಹ ತುಂಬಾ ಹೀಟ್ ಇದ್ರೆ ಇದು ಜ್ಯೂಸ್ ಒಳ್ಳೇದು ಫ್ರೆಂಡ್ಸ್. ಇದ್ಕಾಕಪ್ಪಿ ಬೆಲ್ಲ ಇದಾಗ್ತೈತಾ, ಕರ್ಗ್ತೈತಾ ಇದು ಇವತ್ತು? ಹೋದ ವರ್ಷ ಕರ್ಗೋ ತರ ಮಾಡ್ಬಿಟ್ಟಿದ್ದೀವಿ. ಸದ್ಯಕ್ಕೆ ಸಾಕ್ ಬಿಡಪ್ಪ. ಬೆಲ್ಲ ಹೀಟೆ, ಅದ್ರ ಸಕ್ಕರೆ 2 ದಿನದಿಂದ ತಿಂತಾ ಇದೀವಲ್ಲ ಸರಿಯಾಗಿ, ಅದಕ್ಕೆ ಒಪ್ಪಿ ಬೆಲ್ಲನ ಬಿಸಾಕ್ತಾರಂಗೆ. ಓಕೆ ಫ್ರೆಂಡ್ಸ್, ಬೆಲ್ಲನ ಮೊದಲು ಸಬ್ಜಾ ಸೀಡ್ಸ್ ಹಾಕೋಬೇಕು. ಬೆಲ್ಲಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಬ್ಜಾ ಸೀಡ್ಸ್ ನೆನೆಸಿದ್ರೆ ಎಷ್ಟೊಂದು ಆಗ್ಬಿಟ್ಟೈತೆ. ಅದಕ್ಕೆ ಅದನ್ನ ಸಬ್ಜಾ ಸೀಡ್ಸ್ ಅಂತ ಹೆಸರಿಟ್ಟಿರೋದು.
ಹಲೋ ಎಕ್ಸ್ಕ್ಯೂಸ್ ಮೀ, ತಮ್ಮ ಮೇಲೆ ಪ್ರಯೋಗ ಮಾಡಕ್ಕೆ ಈ ಪ್ರಯೋಗ ನಡೀತಾ ಇರೋದು. ತಪ್ಸ್ಕೊಂಡು ಓಡಕ್ಕೆ ಕಾಯ್ತಿದ್ದೆ. ನನ್ ಮೇಲೆ ಯಾಕಪ್ಪಿ ನಂಬಿಕೆ ಇಲ್ಲ ನಿನ್ಗೆ? ಇರಪ್ಪಿ, ನಿನ್ ಪ್ರಾಣ ನನ್ ಕೈಲಿ ಕೊಡಪ್ಪಿ. ಈ ನಿಂಬೆಣ್ಣು ನಿನ್ಗೆ ಇನ್ನೊಂದ್ ಜನ್ಮ ಅಂತಿದ್ರೆ ನಿಂಬೆಣ್ಣಾಗ ಹುಟ್ಟಬೇಡ, ಹುಟ್ಟಿದ್ರೆ ನನ್ ಕೈಗೆ ಮಾತ್ರ ಸಿಗ್ಬೇಡ. ನೆನೆ ಉಪ್ಸಾರ್ ಗಿಂಡಿರೋ ನಿಂಬೆಣ್ಣಿದು ರಸ ಬರ್ತದೋ ಇಲ್ಲೋ. ಬೇಡ ಬೇಡ ಅಂದ್ರೆ ನಿಂಬೆಣ್ಣು ಸ್ಟಾಕ್ ಆಗಿರ್ತೈತೆ ಫ್ರೆಂಡ್ಸ್. ನಮ್ಮ ಮನೇಲಿ ಮಾಟ ಮಂತ್ರ ಮಾಡೋರ್ ಮನೇಲಿ ಇದ್ದಂಗೆ ಬೇಕು ಬೇಕು ಅಂದ್ರೆ ಏನೇನ್ ಬರ್ತೈತ ಬಾಯಲ್ಲಿ ಅಥವಾ ಎಲ್ಲ ನೆನ್ಸ್ಕೊಬಾರ್ದು. ನೋಡಿ ಫ್ರೆಂಡ್ಸ್, ಜನ ಏನಕ್ಕೂ ಎದ್ರಲ್ಲ. ಗನ್ನು ಚಾಕು ಅವಕ್ಕೆ ಏನಿಲ್ಲ. ಅವ್ರ ಬಾಗ್ಲಲ್ಲಿ ಒಂದೇ ಒಂದು ನಿಂಬೆಣ್ಣು ಇಟ್ಬಿಡ್ಲಿ, ಫುಲ್ ಗಡ ಗಡ ಗಡ. ಯಾರೋ ಮಾಟ ಮಾಡಿಸ್ಬಿಟ್ಟವ್ರೆ, ಮಾಟ ಮಾಡಿಸ್. ನಿಂಬೆಣ್ಣು ಅಷ್ಟು ಪವರ್ಫುಲ್. ನಿಂಬೆಣ್ಣು ಬಗ್ಗೆ ಅಷ್ಟು ಚೀಪ್ ಆಗಿ ನಾನು ಮಾತಾಡೋಂಗಿಲ್ಲ. ಹಿಂಗ ಒಂದೆರಡು ಡ್ರಾಪ್ ಅಷ್ಟು ರಸ ಬಂತು. ಮೊದಲು ಬೆಲ್ಲವನ್ನು ಚೆನ್ನಾಗಿ ಕರಗಿಸಿಕೊಳ್ಳಬೇಕು. ಏಲಕ್ಕಿಯನ್ನು ಕುಟ್ಕೊಳ್ಬೇಕು, ಒಂದೇ ಒಂದು ಏಲಕ್ಕಿ. ನೀವು ಆಪಲ್ ಜ್ಯೂಸ್, ಮ್ಯಾಂಗೋ ಜ್ಯೂಸ್ ಏನಾರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ಸಬ್ಜಾ ಸೀಡ್ಸ್ ನೆನ್ಸ್ಬಿಟ್ಟು ಹಾಕೊಳ್ಳಿ, ತಂಪಾಗುತ್ತೆ. ಹೆಂಗಿರೋ ಮ್ಯಾಂಗೋ ಜ್ಯೂಸ್ ಹೀಟ್ ಅಲ್ಲ, ಇದನ್ನ ಹಾಕಿದ್ರೆ ಬ್ಯಾಲೆನ್ಸ್ ಆಗುತ್ತೆ. ಮ್ಯಾಂಗೋ ಜ್ಯೂಸ್ ಎಲ್ಲಿ ಅದು ಸೀಸನ್ ಮುಗೀತು. ಬೇರೆ ಜ್ಯೂಸ್, ಆಪಲ್ ಜ್ಯೂಸ್, ಬನಾನಾ ಜ್ಯೂಸ್ ಅವಕ್ಕೆಲ್ಲ ಹಾಕೊಳ್ಳಿ ಫ್ರೆಂಡ್ಸ್. ಯಾಕಪ್ಪ ಡಿಸ್ಟರ್ಬ್ ಮಾಡ್ತಿದ್ಯಾ? ಇದು ಹೆಂಗ್ ಸ್ಮೆಲ್ ಬರ್ತಿದ್ ಗೊತ್ತಲ್ಲಪ್ಪಿ? ಅದೇ ನೀರ್ ಮಜ್ಜಿಗೆ ಪಾನಕ. ಹೋದ ವರ್ಷ ಮಧುರಮ್ಮನ ಜಾತ್ರೆ ಮಿಸ್ ಆಯ್ತು. ಈ ವರ್ಷ ಜಾತ್ರೆ ಎಲ್ಲ ಜಾಲಾಡ್ಬಿಡ್ಬೇಕು. ಹೆಸರು ಬೇಡ ನೀರ್ ಮಜ್ಜಿಗೆ ಪಾನಕ ತಿನ್ನಕ್ಕೆ. ಹೋದ ವರ್ಷ ಜಾತ್ರೆಗೆ ಹೋಗ್ಲಿಲ್ಲ ಫ್ರೆಂಡ್ಸ್. ಹೋಗೋಣ ಫ್ರೆಂಡ್ಸ್, ಗೌರಿ ಹಬ್ಬಕ್ಕೆ ಹೋಗ್ಬೇಕು. ಮಧುರಮ್ಮನ ದೇವಸ್ಥಾನಕ್ಕೆ ಅಂತ ಪ್ಲಾನ್ ಮಾಡಿದೀವಿ. ದೇವ್ರ ಕರ್ಸ್ಕೊಂಡ್ರೆ ಹೋಗ್ತಾ ಇರೋದೆ. ಸೂಪರ್ ಸೂಪರ್ ಹೆಲ್ದಿ ಹೆಲ್ದಿ ಟೇಸ್ಟಿ ಟೇಸ್ಟಿ ಜ್ಯೂಸ್. ಬೆಲ್ಲನೇ ಕರೆಕ್ಟಲ್ಲಪ್ಪ ನಿಮ್ ಜಜ್ಜಿರೋ ಬೆಲ್ಲ. ಇದಕ್ಕೆ ಸಮಥಿಂಗ್ ಮಿಸ್ಸಿಂಗ್ ಅಂದ್ರೆ ಒಂದು 2 ಹನಿ ಜೇನುತುಪ್ಪ ಹಾಕೋಬೇಕಂತೆ. ಟೇಸ್ಟ್ ಚೆನ್ನಾಗಿರ್ತೈತೆ. ವಿಡಿಯೋದಲ್ಲಿ ಹೇಳೋದೆಲ್ಲ ನಾನು ಹುಡುಕಿ ತಗೋಬರ್ಬೇಕಂದ್ರೆ ಅಲ್ಲಿ ಜೇನು ಕುಡಿಗೆ ಕೈ ಹಾಕ್ಬೇಕಾಗ್ತೈತೆ. ವಾವ್, ಗಿಳಿಗಳ ಸೌಂಡ್ ನೋಡಪ್ಪಿ, ಸೂಪರ್ ಸೌಂಡ್ ಅಲ್ಲ? ಸೇಮ್ ನಂದೇ ಸೌಂಡ್ ಕೇಳಿಸ್ಕೊಂಡಾಗ್ತೈತಿ. ಒಂದು ಉಮ್ಮ ಕುಟ್ಟಿ. ಇದೊಂದು ಚೈನೀಸ್ ಜ್ಯೂಸ್. ಚೈನೀಸ್ ಅಂದ್ರೆ ಎದರ್ಕೋಬೇಡಪ್ಪಿ. ಆಯ್ತು, ಕನ್ನಡ ಜ್ಯೂಸ್ ಇದು. ಏನೇನೋ ಹಾಕಿದೀನಿ, ನಿನ್ ಮೇಲೆ ಪ್ರಯೋಗ ಮಾಡ್ಬಿಟ್ಟು ಆಮೇಲೆ ಅಷ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಪ್ಪಿ. ಸುಮಾರು ಜನ ಮಾಡ್ಕೊಂಡು ಕುಡ್ದವ್ರೆ ಲೈವಲ್ಲೇ. ಅಂದ್ರೆ ಪ್ರೂವ್ ಮಾಡ್ಬಿಟ್ಟ ನನ್ ಮೇಲೆ ನಂಬಿಕೆ ಇಲ್ಲ ಅಂತ. ಈ ಕಾಲದಲ್ಲಿ ಯಾರು ನಂಬಕ್ಕಾಗಲ್ಲ ಅಂತೀಯಾ? ಅಂದ್ರೆ ನನ್ ಮೇಲೆ ನಂಬಿಕೆ ಇಲ್ಲ ಅಂತೀಯಾ? ನಂಬಿಕೆ ಇಲ್ದಿದ್ದ ಮೇಲೆ ನಾನೇ ಗಟ ಗಟ ಅಂತ ನನಗೆ ಏನ್ ಒಂದ್ ಮುದ್ದೆ ಸಾರು ಮಾಡಿದ್ರು ನಿನಗೆ ತಾನೇ ಕೊಡ್ತೀನಿ. ಫಸ್ಟ್ ನೀನೇ ತಿನ್ಬೇಕು. ನಮ್ಗೂ ಜೀವದ ಮೇಲೆ ಆಸೆ ಐತಪ್ಪ. ಕರ್ಬೂಜ ಈ ಮೋಡಕವಿದ ವಾತಾವರಣದಲ್ಲಿ ಕೋಲ್ಡ್ ಜ್ಯೂಸು. ಯಾರ ಟ್ರೈ ಮಾಡಿದ್ರೆ, ಶೀತ ಇರೋರು ಈ ಸೀಸನ್ ಟ್ರೈ ಮಾಡ್ಬೇಡಿ ಫ್ರೆಂಡ್ಸ್. ನಾನು ಕೋಲ್ಡ್ ಇಲ್ಲ, ನಾನು ಈಗ ಕುಡಿಲೇಬೇಕಾದಂತ ಪರಿಸ್ಥಿತಿ ಈಗ. ಈ ಬೆಲ್ಲ ಈ ಜನ್ಮಕ್ಕೆ ಕರಗಲ್ಲಪ್ಪಿ. ಬೆಲ್ಲ ಕೊಟ್ಟ ಕಲ್ಲು ಕೊಟ್ಟ. ಇದೇ ನಮ್ಮ ಗಡಗಡ ಜ್ಯೂಸ್ ಫ್ರೆಂಡ್ಸ್. ಗಡಗಡ ಜ್ಯೂಸ್ ಅಂದ್ರೆ ತಂಪಾದ ಜ್ಯೂಸ್. ಸಖತ್ತಾಗಿ ಬಂದೈತೆ. ಡಿಂಗಡಾಂಗ್ ಡಿಂಗಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್ ಡಿಂಗ್ ಡಾಂಗ್. ಇನ್ ಸ್ವಲ್ಪ ಫೋಕಸ್. ಬಿಡು. ಬಾ, ಜ್ಯೂಸ್ ಕೊಡಿ. ಟೇಸ್ಟ್ ಇಟ್, ಟೆಲ್ ಇಟ್, ಹೌ ಇಸ್ ಇಟ್. ಸ್ಮೆಲ್ ನೋಡಬಾರ್ದು. ಪರವಾಗಿಲ್ಲ, ಚೆನ್ನಾಯ್ತಾ? ನಾನು ಹೇಳ್ತೀನಿ ಫ್ರೆಂಡ್ಸ್. ಇದು ಹೆಂಗೈತಂದ್ರೆ ಫ್ರೆಂಡ್ಸ್, ನಾವು ಕರ್ಬೂಜ ಜ್ಯೂಸ್ ಮಾಡ್ತೀವಲ್ಲ, ಕರ್ಬೂಜ ಹಾಕಿಲ್ಲ ಅಂದ್ರೆ ಸೇಮ್ ಕರ್ಬೂಜ ಜ್ಯೂಸ್ ಐತೆ. ಬಾದಾಮ್ಗೊಂದು ಬಾಯಿ ಸಿಕ್ತಿತ್ತಲ್ಲ, ಅದು ಕರ್ಬೂಜ ಪೀಸ್ ತರ ಐತೆ. ಮತ್ತೆ ಇದು ಬೀಜ, ಇದು ಸಬ್ಜಾ ಸೀಡ್ಸ್ ಕರ್ಬೂಜ ಬೀಜ ತರ ಐತೆ. ಒಂಥರ ಸೂಪರ್ ಆಗೈತೆ. ಸೂಪರ್ ಆಯ್ತಲ್ಲ?
ಯಾಕೆ ನಿನ್ನ ಮುಖ ನಗು ಮುಖ ಬಂದೈತಂದ್ರೆ ಸ್ಟ್ರಾಂಗ್ ಶಾಪ್ ಹಾಕಿದ್ಯಾ? ಹಿಂಗ ಯಾವಾಗ ನನ್ ಮೇಲೆ ಯಾಕಪ್ಪಿ ಹೊಟ್ಟೆ ಕಿಚ್ಚು? ಅವನ್ಸು ಜಾಸ್ತಿ ಅವಸರಲ್ಲ ಫ್ರೆಂಡ್ಸ್. ಬಾಳೆಹಣ್ಣು ಟೇಸ್ಟ್ ಹೇಳ್ಬೇಕಲ್ಲ ಫ್ರೆಂಡ್ಸ್. ಇಷ್ಟೇ ನನ್ನ ಪಾಲಿಗೆ ಬಂದಿದ್ ಪಂಚಾಮೃತ ಬಾಳೆಹಣ್ಣು ಅಂತ ಒಂದು ಕೊನೆಯಲ್ಲಿ ಎಲ್ಲಪ್ಪಿ ಹಂಗೆ ಅದು ನೋಡ್ಕೊಂಡ್ ತಿನ್ನದ್ನ. ಅದೇನಂದ್ರೆ ಫ್ರೆಂಡ್ಸ್, ನಾನು ಏನಾದ್ರೂ ಒಂದು ರೆಸಿಪಿ ಮಾಡ್ಬೇಕು ತಾನೆ ಒಂದು ಕೊನೆಯಲ್ಲಿ, ಅದಕ್ಕೋಸ್ಕರ ನಾನು ತಿಂದಿರ ಇಟ್ಟಿದೀನಿ. ವೆರಿ ಗುಡ್ ಟೇಸ್ಟ್. ಪಚ್ಚ ಬಾಳೆಹಣ್ಣು ತಿನ್ನಲ್ಲ ಅದು ಕಡಿತಾರಲ್ಲ ಬನ್ನಿ ಹೇಳ್ದಾಗಿದೆ ಈ ಗಂಟೆ ಮಾಡ್ಕೊಳ್ಳ ಯಾರಾದ್ರೂ ಕಿತ್ಕೊಂಡು ಹೋಗ್ಬಿಟ್ಟಿರೋರು ಕಳ್ರು. ಇಬ್ರು ಸೇರ್ ಪಾತ್ರ ತೊಳೆಯನಾ? ತೋರ್ಸು ತೋರ್ಸು, ನನ್ ಮೇಲೆ ಇರೋ ಪ್ರೀತಿ ತೋರ್ಸು. ತೋರ್ಸ್ನಲ್ಲ ಪಾತ್ರ ಇಲ್ಲ. ನಂಗೇನ ಹೊಟ್ಟೆಗೆ ಏನಾರ ಬಿತ್ತು ಅಂದ್ರೆ ನನ್ಗೆ ಸ್ಲೀಪಿಂಗ್ ಬರುತ್ತೆ. ಅಪ್ಪಿ ನೀನ್ ಪರ್ಮಿಷನ್ ಕೊಟ್ರೆ ನನ್ನ ತಲೆ ಮೇಲೆ ಒಂದು ಪ್ರಯೋಗ ಮಾಡ್ಕೋತೀನಿ ನಾನೀಗ. ಹೇರ್ ಪ್ಯಾಕ್ ಪ್ರಯೋಗ. ಶೀತ ಆದ್ರೆ ನೀನೇ ಜವಾಬ್ದಾರರು. ಅದಕ್ಕೆಲ್ಲ ನಿನ್ ಜವಾಬ್ದಾರಿ ಆಗಲ್ಲ. ಯಾಕಂದ್ರೆ ನನ್ ಕೋಪ ಬಂದ್ರೆ ಪ್ರತಿ ಸಲ ಬಲಿ ಆಗೋದು ನೀನೆಲ್ಲ. ಅದಕ್ಕೆ ನಿನ್ ಪರ್ಮಿಷನ್ ಬರ ಡೇಂಜರ್. ಏನಾದ್ರು ನನ್ ಮೇಲೆ ತಿಕ್ಬಿಡ್ತೀನಿ. ನೀನ್ ತಪ್ಪು ಮಾಡಿದ್ವೆ ನನ್ ಮೇಲೆ ಬರೋದು. ಗೊತ್ತಿಲ್ಲ ಫ್ರೆಂಡ್ಸ್, ನಾನೊಂದ್ ಕೈ ಸುಟ್ಕೊಂಡ್ರು ಶಿವ ಮೇಲೆ ಕೋಪ ಬರ್ತೈತಿ, ಕಾಲ್ ಮೇಲೆ ಏನಾದ್ರು ಬಿದ್ರೆ ಶಿವ ಮೇಲೆ ಕೋಪ ಬರ್ತೈತಿ. ಅಮಾಯಕ ಪ್ರಾಣಿ ಪಾಪ ಶಿವಕುಮಾರ್. ಓಕೆ ಇರು, ಮನೆ ಒಳಗೆ ಕೋಲ್ಡ್ ಐತಾ ಆಚೆ ಕೋಲ್ಡ್ ಐತಾ ಟೆಸ್ಟ್ ಮಾಡ್ತಾ ಇದೀನಿ ಫೇಸ್ ಏರ್ ಪ್ಯಾಕ್ ಹಾಕೊಳಕ್ಕೆ. ಅದೇನಂದ್ರೆ ಫ್ರೆಂಡ್ಸ್, ಏರ್ ಕಲರ್ ಬರೋ ತರ ಒಂದು ಹೇರ್ ಪ್ಯಾಕ್ ನೋಡಿದೆ, ನ್ಯಾಚುರಲ್ ಆಗಿ ಏರ್ ಕಲರ್ ಬರೋದು. ಆ ಟ್ರೈ ಮಾಡೋಣ ಅಂದ್ರೆ ಶೀತ ಆಗ್ಬಿಡ್ತೈತೆ ಅಂತ ಒಂದು ಭಯ. ಆಗಿದಾಗ್ಲಿ ಫ್ರೆಂಡ್ಸ್, ಟ್ರೈ ಮಾಡೇ ಬಿಡೋಣ. ಶೀತ ಆದ್ರೂ ಪರವಾಗಿಲ್ಲ, ಚಳಿ ಜ್ವರ ಬಂದ್ರೂ ಪರವಾಗಿಲ್ಲ. ನಮ್ಮ ಹೇರ್ ಕಲರ್ಗೆ ಬೇಕಾಗಿರುವಂತ ಐಟಮ್ಸ್ ಮೆಹಂದಿ ಸೊಪ್ಪು ಬೇಕಿತ್ತು, ಆದ್ರೆ ಮೆಹಂದಿ ಸೊಪ್ಪಿಲ್ಲ ಫ್ರೆಂಡ್ಸ್. ಮೆಹಂದಿ ಪೌಡರ್ ಬರುತ್ತೆ ಒಂದು ಪ್ಯಾಕೆಟ್ ಅಲ್ಲಿ, ಅದ್ ಯಾವ ಎಲ್ಲಿ ಸಿಗುತ್ತೆ ಅದ್ರ ಬಗ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ. ಈ ಮೆಹಂದಿ ಮಾತ್ರ ಗೊತ್ತು, ಇದನ್ನೇ ತಗೋತಾ ಇದೀನಿ. ಮತ್ತೆ ಬೀಟ್ರೋಟೇ ಬೇಕು. ಇದೊಂದು ಎಕ್ಸ್ಪೆರಿಮೆಂಟ್ ಫ್ರೆಂಡ್ಸ್, ನಿಜವಾಗ್ಲೂ ಕಲರ್ ಆಗುತ್ತಾ ಅಂತ. ಒಂದೇ ಒಂದು ವಿಡಿಯೋ ನೋಡಿದೆ, ಫುಲ್ ರೆಡ್ ಆಗ್ಬಿಡ್ತು. ಎಷ್ಟ್ ಚೆನ್ನಾಗಿತ್ತು. ನನ್ಗೆ ಆ ಕಲರ್ ಎಲ್ಲ ಇಷ್ಟ ಇಲ್ಲ. ಒಬ್ರು ಕೇಳಿದ್ರಿ ಹೇರ್ ಕಲರ್ ನ್ಯಾಚುರಲ್ ಆಗಿ ಏನಾದ್ರು ಹೇರ್ ಕಲರ್ ಬರಕ್ಕೆ ಏನಾದ್ರು ಟಿಪ್ ಹೇಳಿ ಅಂದ್ರಲ್ಲ, ಅದಕ್ಕೆ ನನ್ನ ಮೇಲೆ ಪ್ರಯೋಗ ಮಾಡ್ಕೊಂಡು ಹೇಳ್ತೀನಿ. ಏರ್ ಕಲರ್ ಬಂತೋ ಟ್ರೈ ಮಾಡಿ, ಬರ್ಲಿಲ್ಲ ಅಂದ್ರೆ ಟ್ರೈ ಮಾಡಬೇಡಿ ಅಷ್ಟೇ. ಇದು ಎಕ್ಸ್ಪೆರಿಮೆಂಟ್ ಅಂತ ಅನ್ಕೊಳ್ಳಿ. ಮೆಹಂದಿ ಸೊಪ್ಪು ಹಾಕಿದ್ರೆ ಏರ್ ಕಲರ್ ಬರುತ್ತೆ ಫ್ರೆಂಡ್ಸ್, ಒಂದು ಸ್ವಲ್ಪ ಕೆಂಚಗಾಗುತ್ತೆ ಅಷ್ಟೇ. ಅದು ಒಂದ್ 2-3 ಸಲ ತಲೆ ಸ್ನಾನ ಮಾಡಿದ್ಮೇಲೆ ಹೋಗ್ಬಿಡ್ತೈತೆ. ಟೆಂಪರವರಿ ಅಷ್ಟೇ, ಇದು ಪರ್ಮನೆಂಟ್ ಆಗಿ ಏರ್ ಕಲರ್ ಮಾಡ್ಕೊಳಕ್ಕಾಗಲ್ಲ. ಪರ್ಮನೆಂಟ್ ಆಗಿ ನೀವು ಮಾಡ್ಕೊಳ್ಳೇಬೇಕು ಅಂದ್ರೆ ಗೋಡೆ ಹೊಡೆಯೋ 2 ಕಲರ್ ಪೇಂಟ್ ತಗೊಳ್ಳಿ, ಹೊಡ್ಕೊಳ್ಳಿ. ಪರ್ಮನೆಂಟ್. ನಿನ್ಗೆ ಏರ್ ಕಲರ್ ಏನಾರ ಬೇಕಪ್ಪಿ? ನೋಡು, ಯೋಚನೆ ಮಾಡು. ಯೋ ತರ ಕಾಣಿಸ್ತೀಯ ಬಾ. ಕಲರ್ ಸಾಕು. ಕಲರ್ ಬ್ಯೂಟಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಹುಡುಗಿ ಬ್ಯೂಟಿ ಏನಾ ಬ್ಯೂಟಿ ನೀವೇ. ಓ ಹಂಗಂದ್ರೆ ಏನಾದ್ರು ಬ್ಯೂಟಿ ಅಂದ್ರೆ ಚೆನ್ನಾಗಿರ್ತೀವಿ ಅಂತ ಗೊತ್ತು ನಿಂಗೂನವೇ. ನನ್ ಕಣ್ಣಿದಂಗೆಲ್ಲ ಇಂಗ್ಲಿಷ್ ಕ್ಲಾಸ್ಗೆ ಹೋಗ್ತಾ ಇದೆಯಾ ಅಂತ ಅರ್ಥ ಆಯ್ತು ಇವತ್ತು. ಬೀಟ್ರೋಟ್ ಲಿಪ್ ಬಾಮ್ ಆಲ್ರೆಡಿ ಮಾಡಿದೀನಿ ಫ್ರೆಂಡ್ಸ್. ನೀವು ಹಿಂದಿನ ವಿಡಿಯೋಸ್ ಹೋಗ್ಬೇಕಾಗ್ತಿದೆ. ಯಾವ ವಿಡಿಯೋದಲ್ಲಿ ಮಾಡಿದೀನಿ ನನಗೆ ಗೊತ್ತಿಲ್ಲ, ಹಿಂದೆ ಹೋಗ್ಬೇಕಾಗ್ತಿದೆ. ಆದ್ರೆ ಇನ್ನೊಂದ್ಸಲ ಮಾಡ್ತೀನಿ, ಖಾಲಿ ಆಗೋಯ್ತು. ಸೂಪರ್ ಅಲ್ಲ? ನ್ಯಾಚುರಲ್ ಲಿಪ್ಸ್ಟಿಕ್. ಈ ಬೀಟ್ರೋಟ್ನ ಸಣ್ಣದಾಗಿ ತುರ್ಕೊಳ್ಳಬೇಕು. ಇದಕ್ಕೆ ಸ್ವಲ್ಪನೂ ನೀರು ಹಾಕುವಂಗಿಲ್ಲ. ಅಪ್ಪಿ ಚಿಕ್ಕ ಡಮರು ಚೇಂಜ್ ಮಾಡಿಸ್ಕೊಂಡ್ಬಿಡೋ, ಅದನ್ನ ತುರ್ಕೊಳಕ್ ಬೇಕಾಗುತ್ತೆ ನನ್ಗೀಗ. ಈ ತರ ಬ್ಯೂಟಿ ಟಿಪ್ಸ್ ಎಲ್ಲ ಫಾಲೋ ಮಾಡಕ್ ಇಷ್ಟ. ಈ ತರ ಕೆಲಸಗಳು ಇಷ್ಟ ಆಗಲ್ಲ ನನಗೆ. ತುರಿಯೋದು, ಕಟ್ ಮಾಡೋದು, ಬೇಯಿಸೋದು, ಈಸಿಯಾಗಿ ಹತ್ರಕ್ಕೆ ಎಲ್ಲ ರೆಡಿ ಆಗ್ಬಿಟ್ಟು ಬಂದ್ರು ಬರಲ್ಲ, ನಾವೇ ಮಾಡ್ಬೇಕಾಗ್ತದೆ. ಓ ಮೈ ಗಾಡ್, ಇದರಲ್ಲಿ ಕಡಿಮೆ ಅಂದ್ರೆ 4 ಚಪಾತಿ ತಿನ್ಬೋದು. ಅಷ್ಟನ್ನ ನಾನು ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳಕ್ಕಾಗಲ್ಲ. ಹೇರ್ ಕಲರ್ ಒಂದು ಪ್ರಯೋಗ ಫ್ರೆಂಡ್ಸ್. ಹೊಟ್ಟೆ ಉರಿತದೆ, ವೇಸ್ಟ್ ಆಗುತ್ತಲ್ಲ ಅಂತ, ಏನ್ ಮಾಡಕ್ಕಾಗಲ್ಲ. ಏನಾದ್ರು ಕೇಳಿದ್ರೆ ಅಂದ್ರೆ ನಾವು ಟ್ರೈ ಮಾಡ್ಲೇಬೇಕು. ನಂಗೊಂದು ಕ್ಯೂರಿಯಾಸಿಟಿ, ಅದು ನಿಜವಾಗ್ಲೂ ಕಲರ್ ಬರುತ್ತಾ ಹೇರ್ ಕಲರು?
ನೋಡ್ಬೇಕಲ್ಲ ಅಂತ. ಆಕ್ಚುಲಿ ಬೆಳಗ್ಗೆನೆ ಇದನ್ನ ಟ್ರೈ ಮಾಡಿ ಬಿಸಿಲು ತಲೆ ಚೆನ್ನಾಗಿ ಒಣಗಿಸಿ ತೋರಿಸಿದ್ರೆ ಗೊತ್ತಾಗೋದು. ಪರವಾಗಿಲ್ಲ ಫ್ರೆಂಡ್ಸ್, ನಾಳೆ ವಿಡಿಯೋದಲ್ಲಿ ನೋಡೋಣ ಅಷ್ಟೇ. ಇಷ್ಟು ಬೀಟ್ರೋಟ್ ಆಗಿದೆ. ಈಗ ಇದನ್ನ ಜಾರ್ಗೆ ಹಾಕೊಂಡು ತರ್ತರಿಯಾಗಿ ಸ್ವಲ್ಪನೂ ನೀರ್ ಹಾಕ್ತೆ ರುಬ್ಕೋಬೇಕು ಫ್ರೆಂಡ್ಸ್. ಈಗ ಇದನ್ನ ಸ್ವಲ್ಪನೂ ನೀರ್ ಹಾಕೊಂಡಿಲ್ಲ, ಹಂಗೆ ರುಬ್ಕೊಳ್ತೀನಿ ಫ್ರೆಂಡ್ಸ್. ಈಗ ರುಬ್ಬಿಟ್ಕೊಂಡಿರೋ ಪೇಸ್ಟ್ ಅನ್ನ ನಾವು ಇದಕ್ಕೆ ಹಾಕೋಬೇಕು. ಒಂದು ಬಟ್ಲಿಗೆ ನೀವು ಏನ್ರಲ್ಲಿ ಬಿಸಿ ಮಾಡ್ಕೋಬೇಕು ಅಂತ ಇಷ್ಟಪಡ್ತೀರಾ, ಇಷ್ಟಪಡೋದಲ್ಲ, ಉಜ್ಜಿದ ತಕ್ಷಣ ಯಾವ್ದ್ರಲ್ಲಿ ಮಸಿ ಬೇಗ ಹೋಗುತ್ತೆ ಅದ್ರಲ್ಲಿ ಹಾಕೋಬೇಕು. ಚಿಕ್ಕ ಜಾರಲ್ಲಿ ರುಬ್ಕೋಬೇಕು ಫ್ರೆಂಡ್ಸ್, ಅವಾಗ ಇನ್ನೂ ತರ್ತರಿಯಾಗಿ ಬರ್ತೈತೆ. ಐ ಥಿಂಕ್ ಇದು ರಸ ತಗೊಂಡ್ಬೇಕಾದ್ರೆ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ಆದ್ರೆ ನಮ್ಗೆ ಹೇರ್ ಪ್ಯಾಕ್ ಅಲ್ಲ ಜಾಸ್ತಿ ಬೇಕಲ್ಲ, ಇಷ್ಟು ಅವಶ್ಯಕತೆ ಇದೆ ಐತೆ ನನ್ಗೆ. ಅದಕ್ಕೆ ಈಗ ನಾವ್ ಇದನ್ನ ಒಲೆ ಹತ್ರ ಎತ್ಕೊಂಡು ಹೋಗ್ಬೇಕು, ಒಲೆಯಲ್ಲಿ ಬಿಸಿ ಮಾಡ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಫ್ರೆಂಡ್ಸ್, ಅಲ್ಲಿವರೆಗೂ ಬಿಸಿ ಮಾಡ್ಕೋಬೇಕಂತೆ. ಬನ್ನಿ ನೋಡೋಣ. ಇದನ್ನ ಲೋ ಫ್ಲೇಮಲ್ಲಿ ಇಟ್ಟೇನೆ ಬೇಯಿಸ್ಕೊತಾ ಇರಬೇಕು. ಅದೊಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಕಲಿಸ್ತಾ ಇರಬೇಕು. ಕಡಿಮೆ ಅಂದ್ರೂ ಒಂದು 10 ನಿಮಿಷ ಈ ಥರ ಮಾಡ್ಕೋಬೇಕು. ರೆಡ್ ಹೋಗಿ ಡಾರ್ಕ್ ರೆಡ್ ಆಗುತ್ತೆ ಫ್ರೆಂಡ್ಸ್. ನನಗನ್ಸುತ್ತೆ ಇದನ್ನ ಜ್ಯೂಸ್ ಸಪ್ರೇಟಾಗಿ ತಗೋಬಿಟ್ಟು ಸಿಪ್ಪೆ ಎಲ್ಲ ಬಿಸಾಕ್ಬಿಟ್ಟು ಜ್ಯೂಸಲ್ಲಿ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿ ಕಲರ್ ಕಾಣಿಸುತ್ತೆ ಅಂತ ನನಗನ್ನಿಸ್ತು. ನಾನು ಸಿಪ್ಪೆನೂ ಹಾಕ್ಕೊಬಿಟ್ಟೆ, ಜಾಸ್ತಿ ಬರುತ್ತೆ ಅಂದ್ಬಿಟ್ಟು. ಯಾರಾದರೂ ಟ್ರೈ ಮಾಡಿದ್ರೆ ಜ್ಯೂಸ್ ಮಾರು ತಗೊಂಡು ಈ ಥರ ಮಾಡಿ ಫ್ರೆಂಡ್ಸ್. ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಯ್ತಲ್ಲ, ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ಫ್ರೆಂಡ್ಸ್. ಈಗ ನಮ್ಮ ಹೇರ್ ಪ್ಯಾಕ್ ರೆಡಿ ಆಗಿದೆ. ಹೇರ್ ಕಲರಿಂಗ್ಗೆ ಈ ಥರ ಆಗೈತೆ. ಇದು ತಣ್ಣಗಾಗ್ಬೇಕು ಫ್ರೆಂಡ್ಸ್. ಒಂದು ಬಕೆಟಲ್ಲಿ ನೀರು ಇಟ್ಬಿಟ್ಟು ಅದ್ರ ಮೇಲೆ ತೇಲ್ ಹಾಕ್ಬಿಟ್ಟಿದ್ದೆ, ಹಂಗಾಗಿ ಬೇಗ ತಣ್ಣಗಾಯ್ತು. ಬಿಸಿದಾಗೆ ಹಾಕೊಳಕ್ ಹೋಗ್ಬೇಡಿ, ತಲೆ ನೀರಲ್ಲ ನೆಕ್ಸ್ಟ್ ಟೈಮ್ ನಾವು ಹೇರ್ ಪ್ಯಾಕ್ ಹಾಕೊಳ್ಳೋಕ್ಕೆ. ಇದಕ್ಕೆ ಮೆಹಂದಿ ಪೌಡ್ರ್ ಹಾಕೋಬೇಕಂತೆ, ಆದರೆ ಮೆಹಂದಿ ಪೌಡ್ರ್ ಇಲ್ಲ. ಮೆಹಂದಿ ಸೊಪ್ಪು ರುಬ್ಬೇನೋ ಹಾಕೋಬೋದು, ಆದರೆ ಮೆಹಂದಿ ಸೊಪ್ಪು ಒಣಗೆ ಹೋಗೈತೆ ಇಲ್ಲಿ. ಅದಕ್ಕೆ ಇದನ್ನೇ ಹಾಕೊಳ್ಳೋಣ. ನಾನು ಇದನ್ನ ಏನು ಕಿಕ್ಕೊಂಡಿದ್ದೆ ಅಂದರೆ ಗೌರಿ ಹಬ್ಬಕ್ಕೆ ಮೆಹಂದಿ ಹಾಕೊಳ್ಳೋಕೆ ಅಂತ ಇಟ್ಟಿದ್ದೆ, ಬಟ್ ಇದಕ್ಕೆ ಆಗ್ತಾ ಇದೆ ಫ್ರೆಂಡ್ಸ್. ಹೆಂಗೋ ಒಂದು ಯೂಸ್ ಆಗ್ತೈತೆ, ವೇಸ್ಟ್ ಆಗದೆ ಅಷ್ಟೇ. ಇದು ಓಪನ್ ಮಾಡೋದು ಹಿಂಗೆ ಕಟ್ ಮಾಡಿದ್ರೆ ಮುಗಿತಲ್ಲ. ಓ ಮೈ ಗಾಡ್, ನನ್ನ ತಲೆ ಯಾಕೆ ನಾನು ಉಪಯೋಗಿಸಲ್ಲ ಆಗಾಗ. ಏನೋ ಒಂದು ಗತಿ ಆಗುತ್ತೆ ತಲೆ ಅಂತ ಅನ್ಕೋತಾ ಇದ್ದೀನಿ, ಆದರೆ ನಂಬಿಕೆ ಇದೆ. ವಿಡಿಯೋದಲ್ಲಿ ನನ್ನ ಮುಂದೆ ಹಾಕಿ ತೋರಿಸ್ತಾರಲ್ಲ, ಹಂಗಾಗಿ ನಮ್ಮದೇ. ನಿಜವಾಗ್ಲೂ ಪಿಂಕ್ ಕಲರ್ ಆಗ್ಬಿಡ್ತು ಫ್ರೆಂಡ್ಸ್ ಏರು. ನನಗಂತೂ ಶಾಕ್ ಆಗೋಯ್ತು, ಹೆಣ್ಮಕ್ಳು ಇದನ್ನೆಲ್ಲ ಇಷ್ಟಪಡ್ತಾರ ಅಂತ. ಮಾಮೂಲಿಯಾಗಿ ನಾವು ಸ್ಕೂಲ್ಗೆ ಹೋಗೋ ಟೈಮಲ್ಲೆಲ್ಲ ಗಂಡು ಮಕ್ಕಳು ಕಲರ್ ಹಾಕ್ಕೊಳ್ತಾ ಇರೋ ತಲೆಗೆ. ನಮ್ಮ ಪ್ರಕಾರ ಏನು, ನಮ್ಮ ಏಜಲ್ಲಿ ಸ್ಕೂಲ್ಗೆ ಹೋಗ್ಬೇಕಾರೆ ಯಾರು ಗಂಡು ಮಕ್ಕಳು ಮುಂದೆ ಕಡೆ ಎಲ್ಲ ಅದೇನೇನೋ ಕಲರ್ ಹಾಕೊಳ್ಳೋರ, ಹಂಗೆ ಹಾಕೊಂಡವ್ರೆ ಅಂದರೆ ಅವ್ರು ಸರಿ ಇಲ್ಲ ಅಂತ ನಮ್ಮ ಪ್ರಕಾರ. ತಲೆಗೆ ಏರ್ ಕಲರ್ ಹಾಕೊಂಡ್ರೆ. ಇವಾಗ ಹೆಣ್ಮಕ್ಳೆಲ್ಲ ಹಾಕೊಳ್ತವ್ರೆ. ಗಂಡು ಮಕ್ಳು ಹಾಕೋತಾ ಇದ್ರೆ ಅವಾಗ ಭಯ ಪಡ್ತಾಯಿದ್ವಿ, ಈಗ ಹೆಣ್ಮಕ್ಳೆಲ್ಲ ಹಾಕೋತವ್ರೆ. ಅದೆಲ್ಲ ಕಾಮನ್ನು, ನಮ್ಗೆ ಅವಾಗ ಭಯ ಆಗ್ತಿತ್ತು ಅಷ್ಟೇ. ಓಕೆ, ಈಗ ಇವೆರಡನ್ನು ಮಿಕ್ಸಡ್ ಬೆಲ್ಲು. ಮೆಹಂದಿ ಸ್ಮೆಲ್ ನನ್ನ ಫೇವ್ರೆಟ್ ಸ್ಮೆಲ್. ಕೈಗೆ ಇಷ್ಟು ಕಲರ್ ಬರ್ತಿತ್ತು ಮೆಹಂದಿ, ನಿಮ್ಮ ತಲೆಗೆ ಇಷ್ಟು ಕಲರ್ ಬರಬೇಡ ಫ್ರೆಂಡ್ಸ್. ಅದಕ್ಕೆ ಇಂಥವೆಲ್ಲ ಪ್ರಯೋಗ ಮಾಡ್ಬೇಕು ನಾವು ಆಗಾಗ. ಇದರಿಂದ ಯಾವುದೇ ಹೆಚ್ಚು ಕಡಿಮೆ ಆಗದೆ ಇದ್ದರೆ ನಾನು ಬದುಕೊಂಡೆ. ಏನಾಗಲ್ಲ ಬಿಡಿ ಫ್ರೆಂಡ್ಸ್, ನ್ಯಾಚುರಲ್ ಆಗಿ ಏನೂ ಆಗಲ್ಲ. ಏನಾದ್ರು ಕ್ರೀಮು ಪೌಡ್ರ್ ಆಗಿದ್ರೆ ಎದುರ್ಕೋಬೋದಿತ್ತು. ಇದೆ ನಮ್ಮ ಬ್ಯೂಟಿಫುಲ್ ಕಲರ್ಫುಲ್ ಹೇರ್ ಪ್ಯಾಕ್. ಹೇರ್ ಕಲರಿಂಗು, ಹೇರ್ ಪ್ಯಾಕೇ ಬರುತ್ತೆ ಫ್ರೆಂಡ್ಸ್, ಹೇರ್ ಕಲರಿಂಗು. ಓಕೆನಾ? ಹೇರ್ ಕಲರ್ ಯಾಕೆ, ಲಿಪ್ ಕಲರು ಬೇಕು ಜೊತೆಗೆ. ಓಕೆ ಫ್ರೆಂಡ್ಸ್, ನಮ್ಮ ಈ ಫೋಸಸ್ನೆಲ್ಲ ಸೈಡ್ಗಿಟ್ಟು ಹೇರ್ ಪ್ಯಾಕ್ ಹಾಕೋಣ. ತಲೆಗೆ ಎಣ್ಣೆ ಹಾಕಿದ್ದೀನಿ. ನನ್ನ ಕೂದಲು ಇಷ್ಟು ಬ್ಲ್ಯಾಕ್ ಐತೆ, ನಾಳೆ ಯಾವ ಕಲರ್ ಆಗುತ್ತೋ ಏನೋ. ತುಂಬ ಜನ ಹೆಣ್ಮಕ್ಳಿಗೆ ಇಷ್ಟ ಹೇರ್ ಕಲರ್ ಮಾಡ್ಕೊಳ್ಳೋಕ್ಕೆ, ಅವ್ರಿಗೋಸ್ಕರ ಈ ವಿಡಿಯೋ. ನಮ್ಮ ತಲೆಗೆ ಬೇಕಾದಷ್ಟು ಹೇರ್ ಕಲರ್. ದೇವರೇ ಕಾಪಾಡಪ್ಪ. ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು, ಹೊಟ್ಟೆಲ್ಲ ಸೈಡ್ಗೆ ಬಂದ್ಬಿಡುತ್ತೆ, ಅದು ಉದುರ್ಕೊಳ್ಳುತ್ತೆ ಅನಿಸುತ್ತೆ. ಮುಖಕ್ಕೆ ಒಂದು ಸ್ವಲ್ಪ ಟಚ್ ಆದರೆ ಇಲ್ಲೆಲ್ಲ ರೆಡ್ ರೆಡ್ ಆಗ್ಬಿಡ್ತಿತ್ತಾ. ಯಾರು ನೋಡಿದ್ರೆ ಶಿವ ಹೊಡೆದೈತೆ ಸರಿಯಾಗಿ ಹಿಡ್ಕೊಂಡು ಅಂತ ಅನ್ಕೋತಾರೆ. ಅನ್ಕೊಳಕ್ಕೆ ಚಾನ್ಸೇ ಇಲ್ಲ. ನಾನು ಶಿವ ಕೈಲಿ ಓದ್ತೀನಿ, ನಮ್ಮ ಮಗಳಂತೂ ಮೊದಲೇ ಅಲ್ಲ. ತಲೆಗೆ ತಂಪಾಗುತ್ತೆ ಫ್ರೆಂಡ್ಸ್ ಮೆಹಂದಿ ಸೊಪ್ಪು ಹಾಕ್ಕೊಂಡ್ರೆ, ಇದು ಸಹ ಒಳ್ಳೇದು.
ವಾವ್, ನನ್ನ ಡ್ರೆಸ್ ಮ್ಯಾಚಿಂಗೇ ಏರ್ ಕಲರು. ಸ್ವಲ್ಪ ಟೆನ್ಷನ್ ಆಗ್ತಿದೆ ಫ್ರೆಂಡ್ಸ್. ಅಂದರೆ ಏನೋ ಹೆಚ್ಚು ಕಡಿಮೆ ಆಗ್ತೈತೆ ಅಂತಲ್ಲ, ಫುಲ್ ಪಿಂಕ್ ಆಗ್ಬಿಟ್ರೆ ಏನು ನನ್ನ ನೆಕ್ಸ್ಟು ಏನು ಮಾಡಲಿ ನಾನು? ಆ ಕಲರ್ ತೆಗ್ಸೋದು ಹೆಂಗೆ? ನನಗಿಷ್ಟ ಆಗಲ್ಲ. ಅದು ಪರ್ಮನೆಂಟ್ ಅಲ್ವಲ್ಲ, ಅದಕ್ಕೆ ಧೈರ್ಯವಾಗಿ ಹಾಕೋತಾ ಇದ್ದೀರಿ ಅಮ್ಮಮ್ಮ ಅಂದ್ರೆ ಒಂದೆರಡು ದಿನ. ಮೆಹಂದಿ ಕಲರು ಬೀಟ್ರೂಟ್ ಕಲರು ಎರಡು ಮಿಕ್ಸ್ ಆಗ್ಬಿಟ್ಟು ಸ್ಮೆಲ್ ಅಂತೂ ಸಖತ್ತಾಗೈತೆ. ಕೈ ಕಲರ್ ಬರ್ತೈತೆ ಅಂದರೆ ಪಕ್ಕಾ ಏರ್ ಕಲರು ಬರ್ತೈತೆ ಫ್ರೆಂಡ್ಸ್. ಏರ್ ಕಲರ್ ಬಂದರೆ ಏರ್ ಕಲರ್ ನ್ಯಾಚುರಲ್ ಏರ್ ಕಲರ್ ಆಗ್ತೈತೆ, ಬಂದಿಲ್ಲ ಅಂದರೆ ತಲೆ ತಂಪಾಗ್ತಿದೆ ಅಷ್ಟೇ ಫ್ರೆಂಡ್ಸ್. ಬಂದರೂ ಓಕೆ, ಬರಲಿಲ್ಲ ಅಂದರೂ ಓಕೆ. ಇದೊಂದು ಪ್ರಯೋಗ ಅಷ್ಟೇ. ಸದ್ಯ ನಾನು ವಿಜ್ಞಾನಿ ಆಗಲಿಲ್ಲ, ಹಾಗಿದ್ರೆ ಇನ್ನೇನೇನು ಪ್ರಯೋಗ ಮಾಡ್ತಿದ್ನೋ ಏನೋ. ನಮ್ಮ ದೇಶನ ಎಲ್ಲೋ ತಗೊಂಡು ಹೋಗ್ಬಿಡ್ತಿದೆ, ಅದಕ್ಕೆ ನಾನು ವಿಜ್ಞಾನಿ ಆಗಲಿಲ್ಲ. ನಮ್ಮ ದೇಶ ಇಲ್ಲೇ ಇರಲಿ ಅಂತ. ಫ್ರೆಂಡ್ಸ್, ಮೊನ್ನೆ ಫೇಸ್ ಪ್ಯಾಕ್ ಹಾಕಿದ್ನಲ್ಲ ನೋಡಿ, ಪಿಂಪಲ್ಸ್ ಎಲ್ಲ ಕಮ್ಮಿ ಆಯಿತು ಅಷ್ಟೇ. ಪಿಂಪಲ್ಸ್ ಜಾಸ್ತಿ ಇದ್ರೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ, ಬೇಗ ಕಮ್ಮಿ ಮಾಡ್ಕೊಳ್ಳೋ ಟೆಕ್ನಿಕ್ ನಮ್ಮ ಹತ್ರ ಇದೆ ಅಂತ. ಪಕ್ಕ ಕಲರ್ ಬರ್ತಿದೆ ಫ್ರೆಂಡ್ಸ್. ನೋಡಿ ನನ್ನ ಕೈಯೆಲ್ಲ ಹೆಂಗಾಗ್ಬಿಡ್ತು ಪಿಂಕ್ ಪಿಂಕು ನೋಡಿ. ಮುಖಲ್ಲ ಹಚ್ಕೊಂಡ್ರೆ ಇನ್ನೂ ಪಿಂಕ್ ಆಗ್ತೀನೇನೋ ನೋಡಿ. ಇಷ್ಟು ಮಾತ್ರ ಈಗ ಒರ್ಸ್ನಾ ಪಿಂಕು. ವಾವ್, ವೈಟ್ ಆಗಕ್ಕೆ ಇದನ್ನೇ ಟಿಪ್ ಫಾಲೋ ಮಾಡ್ತಾರೆ ಅನಿಸ್ತೈತೆ. ಪಿಂಕು ಸಖತ್ತಾಗೈತೆ. ಏನೋ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಏನಪ್ಪ ಮಾಡೋದು? ಮೈ ಮಚ್ಚೆ. ಇದು ಮುಖಕ್ಕೂ ಯೂಸ್ ಆಗುತ್ತೆ ಫ್ರೆಂಡ್ಸ್. ನೆಕ್ಸ್ಟ್ ಟೈಮು ಫೇಸ್ಗೆ ಯೂಸ್ ಮಾಡೋಣ. ಮೆಹಂದಿ ಸೊಪ್ಪು ಮತ್ತೆ ಬೀಟ್ರೂಟ್ ಜ್ಯೂಸು. ಟಾಮ್ ಟಾಮ್ ಮಿಸ್ಟರ್ ಟಾಮ್ ಟಾಮ್ ಬಿಸ್ಕೆಟ್ ಬಿಸ್ಕೆಟ್ ಟಾಮ್ ನಿನ್ ಬಾಯ್ ಫ್ರೆಂಡ್. ಓಕೆ ಫ್ರೆಂಡ್ಸ್, ಈಗ ಇದು ಡ್ರೈ ಆಗೋಕ್ಕೆ ಒಂದು 30 ನಿಮಿಷ 20 ನಿಮಿಷ ಟೈಮ್ ಬಿಡಬೇಕಂತೆ. ಅಲ್ಲಿವರೆಗೂ ನಾನು ಸುಮ್ಮನೆ ಇರೋಕ್ಕಾಗಲ್ಲ. ನನ್ನ ಬಾಯಾದ್ರೂ ಕೆಲಸ ಮಾಡ್ತಾ ಇರಬೇಕು, ಇಲ್ಲ ನನ್ನ ಕೈಯಾದ್ರೂ ಕೆಲಸ ಮಾಡ್ತಾ ಇರಬೇಕು. ಅದಕ್ಕೆ ಬಾಯಿಗೆ ಕೆಲಸ ಸ್ಟಾಪ್ ಮಾಡಿ ಕೈಗೆ ಕೆಲಸ ಕೊಡ್ತೀನಿ. ಮನೆ ಬಾಗಿಲು ಬಿಡಿಸಿ ಪಾತ್ರೆ ತೊಳಿತೀನಿ. ಅಷ್ಟು ಚೆನ್ನಾಗಿ ಡ್ರೈ ಆಗಿರ್ತಿದೆ. ನಾನ್ ಹೇರ್ ಕಲರ್ ಪ್ಯಾಕ್ ಹಾಕಿದ್ದು ರೆಡ್ ಆಗಕ್ಕೆ, ಇಲ್ಲಾಗಿರೋದು ಬ್ಲ್ಯಾಕು. ಅಯ್ಯೋ ದೇವ್ರೆ, ಅವ್ರ ವಿಡಿಯೋದಲ್ಲಿ ಮಾತ್ರ ಹೆಂಗೆ ಕಲರ್ ಚೇಂಜ್ ಆಯ್ತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲ ಫೇಕು. ಪೇಂಟ್ ಹೊಡ್ಕೊಳ್ಳೋದೇ ಬೆಸ್ಟು. ಅಪ್ಪಿ, ಹೇರ್ ಕಲರ್ ಚೇಂಜ್ ಆಗೈತಾ ನೋಡು. ಕಲರ್ ಯಾವ ಕಲರ್ ಐತೆ ತಲೆ ಕೂದಲು? ಬ್ಲಾಕ್. ಪಿಂಕ್ ಅಂತ ಕಾಣಿಸ್ತಾ ಇಲ್ಲ ಸ್ವಲ್ಪ? ಪಿಂಕ್ ರೆಡ್ ಏನಾರ ಝೂಮ್ ಅಲ್ಲಿ ನೋಡು, ಹತ್ರ ನೋಡು.
ಕಪ್ 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 ಬ್ಲಾಕ್. ವರ್ಕ್ ಆಗಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ವರ್ಕ್ ಆಗಲ್ಲ ನೋಡಿ, ಬ್ಲಾಕ್ ಐತೆ. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಹೆಂಗೋ ಒಂದ್ ಸಮಾಧಾನ ಆಯ್ತಾ. ವಿಡಿಯೋ ನೋಡ್ದಾಗಿಂದ ತಲೆಗೆ ಎಬ್ಬ ಬಿಟ್ಟಾಗ ಆಗ್ತಾಯಿತ್ತು. ನಿಜ ಕಲರ್ ಚೇಂಜ್ ಆಗ್ಬಿಡ್ತೈತಾ. ನಾನು ಹಂಗಾರೆ ನಾಳೆಯಿಂದ ಯೋ ತರ ಕಾಣಿಸ್ತೀನ ಅಂತೆಲ್ಲ ಅನ್ಕೋಬಿಟ್ಟಿದೆ. ಏನಿಲ್ಲ, ನಾರ್ಮಲ್ ಆಗೇ ಇದ್ದೀನಿ. ಪರವಾಗಿಲ್ಲ ಬಿಡಿ ಫ್ರೆಂಡ್ಸ್, ಇದೇ ನನ್ಗೆ ಬೆಸ್ಟ್. ಓಕೆ ಫ್ರೆಂಡ್ಸ್, ಈಗ ಅಡ್ಗೆಗೆ ಏನ್ ಬೇಕಪ್ಪ? ಪಳಕಾಯಿ ಸಾರು. ಪಳಕಾಯಿ, ಅಡ್ಲಕಾಯಿ, ಅಡ್ಲಕಾಯಿ, ಪಳಕಾಯಿ, ಅಡ್ಲಕಾಯಿ, ಪಳಕಾಯಿ, ಪಡವಲ್ಕಾಯಿ. ಓಕೆ ಫ್ರೆಂಡ್ಸ್, ನೆನ್ನೆ ವಿಡಿಯೋ ನೋಡ್ಬಿಟ್ಟು ನಾನು ಹೇಳಿದೆ ಆಲ್ಸಾರ್ ಮಾಡ್ತಾರೆ ಈ ಕಾಯಿಲೆ ಅಂತ. ತುಂಬಾ ಜನ ಆಲ್ಸಾರ್ ಹೆಂಗ್ ಮಾಡ್ತಾರೆ ಅಂತ ಕೇಳಿದ್ರೆ, ನಾನು ವಿಡಿಯೋಸ್ ಅಲ್ಲಿ ಮಾಡಿದ್ದೀನಿ ಆಲ್ರೆಡಿ. ತುಂಬಾ ಜನ ಕೇಳಿದ್ರಲ್ಲ, ಮತ್ತೆ ಒಂದ್ಸಲ ಮಾಡೋಣ, ನನಗೂ ತಿನ್ಬೇಕು ಅನಿಸ್ತೈತೆ ಅಂದ್ಬಿಟ್ಟು ಆ ಸಾಂಬಾರೇ ಫಿಕ್ಸ್ ಆಗ್ಬಿಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಬನ್ನಿ ನಮ್ ತರಕಾರಿ ಎಲ್ಲ ಶಿವಕುಮಾರ್ ಕಟ್ ಮಾಡ್ಕೊಡ್ತಾರೆ ಇವತ್ತು. ನಾನು ಸ್ವಲ್ಪ ಟಯರ್ಡ್ ಆಗಿರೋದ್ರಿಂದ ಶಿವಕುಮಾರ್ ಕಾಯಿ ಅಡಿಗೆ ಇವತ್ತು. ನೋ, ನಾನು ನೋ ಅನ್ಬಿಟ್ರೆ ನೀನೇ ಮಾಡ್ಬೇಕು ಅಡಿಗೆ, ಹೆಂಗ್ಸೆ ಮಾಡ್ಬೇಕು. ಯಾವ ಏನು ಇದ್ರಲ್ಲಿ ಬರ್ತೈತೆ, ಸಂವಿಧಾನದಲ್ಲಿ ಬರ್ತೈತಾ? ಮೂಡಿಲ್ಲ, ಮೂಡು ಹೊಟ್ಟೆ ಹೆಸ್ರೆ ಮೂಡ್ ಬಂದತ. ಹೊಟ್ಟೆ ಅಷ್ಟೇ ಮೂಡ್ ಬರಲ್ಲ. ನಮ್ ಡೈಲಿ ಮೂಡಿಲ್ಲ ಅಡ್ಗೆ ಮನೆಗೆ ಹೋಗಕ್ಕೆ, ಆದ್ರೂ ಹೋಗಲ್ವಾ ನಿಮ್ ಹೊಟ್ಟೆ ತುಂಬ್ಸಕ್ಕೆ? ನಿಮ್ ಡೈಲಿ ಅದೇ ಕೆಲಸ. ಯಾಕೆ ನಾವೇ ಮಾಡ್ಬೇಕು ಅನ್ನೋದೇನು ರೂಲ್ಸು? ಹೆಂಗ್ ಮಾಡಿದ್ರೆ ರುಚಿ ಇರ್ತದೆ, ಗಂಡಸ್ ಮಾಡಿದ್ರೆ ಟೇಸ್ಟ್ ಕಮ್ಮಿ. ಬಿಲ್ಡಪ್ ಪ್ರಜಾ. ಓಕೆ ಬನ್ನಿ ಫ್ರೆಂಡ್ಸ್, ನಾವ್ ಅಡ್ಗೆ ಮಾಡೋಣ. ಮಾಡಿ ಫ್ರೆಂಡ್ಸ್. ವಾ, ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತೈತಿ ನೋಡಪ್ಪಿ. ಸೂಪರ್ ಸೂಪರ್ ಸೂಪರ್. ನಿಜವಾಗ್ಲು ಮನ್ಸಲ್ಲಿ ಸುಳ್ಳು ಸುಳ್ಳು ಅನ್ಕೋತಾ ಇದ್ದಂಗಿದ್ಯಾ? ಮುಖದಲ್ಲೇ ಎಲ್ಲ ಕಾಣ್ತಾ ಇದೆ. ನಾನು ಅಲ್ಲ ಕುತ್ಕೊಂಡು ಅಡ್ಗೆಗೆ ರೆಡಿ ಮಾಡ್ಕೋಬೇಕಂದ್ರೆ ಇಡೀ ಅಡ್ಗೆ ಮನೆ ತರಕಾರಿ ಪಾತ್ರೆ ಎಲ್ಲ ನನ್ ಮುಂದೆ ಬರ್ಬೇಕಾಗುತ್ತೆ ಫ್ರೆಂಡ್ಸ್. ಈಗ ಲೆಟ್ಸ್ ಸ್ಟಾರ್ಟ್ ರೆಸಿಪಿ. ಇದಕ್ಕೆ ನಾನು ಮೊದಲೇ ಸಲ ಮಾಡಿದಾಗ ಬರೀ ಆಲೂಗಡ್ಡೆ ಏನೋ ಈ ಪಡವಲಕಾಯಿ ಮಾತ್ರ ಹಾಕಿ ಮಾಡಿದೆ. ಇವತ್ತು ಎಲ್ಲ ತರಕಾರಿ ಹಾಕ್ಬಿಡ್ತೀನಿ. ಎಲ್ಲ ತರಕಾರಿ ಹಾಕಿನೂ ಮಾಡ್ಬೋದು, ಆದ್ರೆ ಮೇನ್ ಆಲೂಗಡ್ಡೆ ಬದನೆಕಾಯಿ ಇರಬೇಕು. ನಮ್ಮ ಮನೇಲಿ ಮೇನ್ ಅವೆರಡು ತಿನ್ನಲ್ಲ, ಅದಕ್ಕೋಸ್ಕರ ಅವೆರಡು ಸ್ಕಿಪ್ ಮಾಡಿ ಮಿಕ್ಕಿದೆಲ್ಲ ತರಕಾರಿ ಹಾಕ್ಬಿಟ್ಟು ಮಾಡ್ತೀನಿ. ಟ್ರೈ ಮಾಡಿ, ಇಷ್ಟ ಆದ್ರೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಒಂದೊಂದು ರೆಸಿಪಿ ಅಲ್ಲ, ನಾನು ಕಂಡುಹಿಡಿಯೋದು. ಈ ಸಾಂಬಾರ್ ನಾನು ಚಿಕ್ಕ ವಯಸ್ಸಲ್ಲಿ ರಜಕ್ಕೆ ಅಂತ ನಮ್ಮ ಅಜ್ಜಿ ಮನೆಗೆ ಹೋಗಿದೆ ಫ್ರೆಂಡ್ಸ್. ಅವಾಗ ಮಾಡಿದ್ರು, ಮನೆ ತುಂಬಾ ಜನ, ಒಂದೇ ಟೈಮ್ ಸಾಂಬಾರ್ ಖಾಲಿ ಆಗೋಯ್ತು. ಆ ತರ ಟೇಸ್ಟ್ ಬರ್ಬೇಕು ಅಂತ ಪ್ರತಿ ಸಲ ಅಡುಗೆ ಮಾಡುವಾಗ ಮಾಡ್ತೀನಿ ನಾನು, ಬಟ್ ಆ ತರ ಟೇಸ್ಟ್ ಬರ್ತಲ್ಲ, ಯಾಕಂದ್ರೆ ಅವ್ರು ಹಸಿ ಕಾಳು ಹಾಕಿ ಮಾಡಿದ್ರು. ಹಸಿ ಕಾಳು ತಂದಾಗ ಈ ಕಾಯಿ ಇರಲ್ಲ, ಈ ಕಾಯಿ ತಂದಾಗ ಹಸಿ ಕಾಳು ಇರಲ್ಲ, ಎರಡು ಇದ್ದಾಗ ನಾನೇ ಇರಲ್ವೇನೋ ಗೊತ್ತಿಲ್ಲ. ಒಂದೇ ಪಡವಲಕಾಯಿ ಇದ್ದಾಗ ತರಕಾರಿ ಎಲ್ಲ ಮಿಕ್ಸ್ ಹಾಕೊಂಡ್ರೆ ಜಾಸ್ತಿ ಆಗ್ತಿತ್ತು ಸಾಂಬಾರು. ಈ ಕಾಯಿ ತುಂಬಾ ಹೀಟು ಫ್ರೆಂಡ್ಸ್, ಪಡವಲಕಾಯಿ. ಅದಕ್ಕೆ ಬ್ಯಾಲೆನ್ಸ್ ಮಾಡಕ್ಕೆ ಹೆಸರು ಕಾಳು ಹಾಕ್ಬಿಟ್ಟು ಮಾಡ್ತಾ ಇದೀನಿ ನಾನು. ಹೆಸರು ಕಾಳು ಹಾಕ್ಬಿಟ್ಟು ಮಾಡ್ತಾರೋ ಇಲ್ಲ ಅಂತಾನೂ ಗೊತ್ತಿಲ್ಲ, ಮಾಡ್ತಾ ಇದೀನಿ. ನನ್ಗೆ ಗೊತ್ತಾಗುತ್ತೆ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿ ಬರುತ್ತೋ ಇಲ್ಲ ಅಂತ, ಅದಕ್ಕೆ ಹಂಗೆ ಮಾಡ್ತಾ ಇದೀನಿ ಅಷ್ಟೇ ಫ್ರೆಂಡ್ಸ್. ಮಾತ್ರ ಬಂಡದೈರಿ ಅಂತಾರಲ್ಲ ಆ ಥರ. ಹಸಿದ ಬೀಜ ಇದ್ರೆ ಹಸಿ ಬೀಜನೂ ಹಾಕೋಬೇಕು. ಅದನ್ನ ದುಡ್ಡು ಕೊಡ್ತಂದಿದ್ದೀವಿ, ಯಾಕೆ ವೇಸ್ಟ್ ಮಾಡ್ಬೇಕು? ಅಪ್ಪಿ ಕೆಳಗಡೆ ಇಳಿದು ಒಂದ್ ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಕೊಟ್ರೆ ನಿಮ್ಮಿಂದ ದೊಡ್ಡ ಉಪಕಾರ ಆದಂಗೆ ಆಗುತ್ತೆ ನನ್ಗೆ. ನಗು ಅಂತ ಹೇಳಿಲ್ಲ ಅಪ್ಪಿ, ಸಣ್ಣ ಉಪಕಾರ ಬೇಡ ಫ್ರೆಂಡ್ಸ್. ಒಂದ್ ಬೆಳ್ಳುಳ್ಳಿ ಬಿಡಿಸ್ಕೊಡೋಷ್ಟು ಹೆಲ್ಪ್ ಮಾಡ್ಲಿಲ್ಲ ಅಂದ್ಮೇಲೆ ಇನ್ನೇನಕ್ಕಪ್ಪ. ಈ ಕಾಯಿಯಲ್ಲಿರೋ ಆರ್ಗನ್ಸ್ ಎಲ್ಲ ಹಾಕ್ಬಿಟ್ಟು ಸಾಂಬಾರ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಈ ಕಾಯಿಯಲ್ಲಿರೋ ಬೀಜಗಳಿದೆಯಲ್ಲ ಫ್ರೆಂಡ್ಸ್, ಅವುಗಳೇ ನಮ್ಗೆ ಬೋಟಿ ಗೊಜ್ಜು. ನೆನ್ಸಲ್ಲ ಫ್ರೆಂಡ್ಸ್, ಇನ್ನೊಂದು ವೀಕ್ ಫ್ರೆಂಡ್ಸ್. ಮತ್ತೆ ನೀವು ತುಂಬಾ ಜನ ಹೇಳ್ತಾ ಇದ್ದೀರಾ ಗೌರಿ ಹಬ್ಬ ಮುಗಿಯೋವರೆಗೂ ತಿನ್ಬಾರ್ದು ಅಂತ. ನಮ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗೈತೆ ಫ್ರೆಂಡ್ಸ್. ನಾನು ಇನ್ನೇನು ಇವತ್ತು 28, ಇನ್ನ 2 ದಿನದಲ್ಲಿ ನಾವು ತಿನ್ಬೋದಂತ ಫುಲ್ ಜೋಶ್ ಆಗಿದ್ದೆ. ಮೊನ್ನೆ ವಿಡಿಯೋಯಿಂದ ನೀವು ಕಮೆಂಟ್ ಮಾಡ್ತಾ ಇದ್ದೀರಾ ಗೌರಿ ಹಬ್ಬ ಆಗೋವರೆಗೂ ತಿನ್ನಂಗಿಲ್ಲ. ಇದು ಹೆಂಗೆ ಫ್ರೆಂಡ್ಸ್? ನಿಜಾನಾ? ತಿನ್ಬೋದಾ ತಿನ್ಬಾರ್ದಾ? ಹೆಂಗೆ ಏನು ಕತೆ? ಇನ್ನೊಂದು ವಾರ ಬಿಟ್ರು ಏನ್ ನನ್ಗೇನು ಹೆಚ್ಚು ಕಡಿಮೆ ಆಗಲ್ಲ, ಬಿಡ್ತೀನಿ, ಪರವಾಗಿಲ್ಲ. ಆದ್ರೂ ಕೇಳದೆ ಅಷ್ಟೇ ಫ್ರೆಂಡ್ಸ್, ನೀವೇನು ತಪ್ಪು ತಿಳ್ಕೊಬೇಡಿ. ತಿನ್ಬೋದು ಅಂದ್ರೆ ಹೇಳಿ, ತಿಂತೀವಿ. ಗೊತ್ತಿಲ್ಲ ಫ್ರೆಂಡ್ಸ್, ಈ ತರ ಸಂಪ್ರದಾಯಗಳೆಲ್ಲ ನಾವು ಪಾಲಿಸ್ಕೊಂಡು ಬಂದಿಲ್ಲ ಚಿಕ್ಕ ವಯಸ್ಸಿಂದ, ಅದಕ್ಕಾಗಿ ಗೊತ್ತಿಲ್ಲ. ನಾನ್ ವೆಜ್ ಅಡಿಕ್ಟ್ಸ್ ನಾವು. ನಾನಾದ್ರೂ ಒಂದ್ ಸ್ವಲ್ಪ ವಾರ ಒಪ್ಪತ್ತಾದ್ರೂ ಮಾಡ್ತೀನಿ. ಶಿವರ್ ಮನೇಲಿ ಅದು ಇಲ್ಲ, ಅದು ತಿಂತಾರೆ ಚೆನ್ನಾಗಿ. ಅದಕ್ಕೆ ಫ್ರೆಂಡ್ಸ್ ಒಂದು ಅಬ್ಸರ್ವ್ ಮಾಡಿ ನೀವು, ಯಾರು ವಾರ ಒಪ್ಪತ್ತು ಅದೆಲ್ಲ ಚೆನ್ನಾಗಿ ಮಾಡ್ತಾರೋ ಅವ್ರಿಗೆ ಕಷ್ಟಗಳು ಜಾಸ್ತಿ. ಏನು ಇಲ್ಲ, ಬಿಂದಾಸಾಗಿ ಏನ್ ಬೇಕು ತಿನ್ಕೊಂಡಿರ್ತಾರೋ ಅವ್ರು ಆರಾಮಾಗಿರ್ತಾರೆ ಲೈಫಲ್ಲಿ ಅಲ್ವಾ? ಅದು ನನ್ ಕಂಡ್ಕೊಂಡ ವಿಷಯ. ಹಂಗಂತ ನೀವು ವಾರ ಒಪ್ಪತ್ತು ಮಾಡ್ಬೇಡಿ ಬಿಟ್ಬಿಡಿ ಅಂತಲ್ಲ, ಮಾಡೋಣ, ಅದೆಲ್ಲ ಮುಂದೆ ಪುಣ್ಯ ಅವೆಲ್ಲ ನಮ್ಗೆ.
ಹೆಂಗೆ ನಾವು ದುಡ್ಡು ಸೇವಿಂಗ್ಸ್ ಮಾಡ್ತೀವಿ ಅದೇ ತರ ಪುಣ್ಯ ಸೇವಿಂಗ್ಸ್ ಅದು ನಮ್ಗೆ ಯಾವತ್ತಾದ್ರೂ ಹೆಲ್ಪ್ ಆಗ್ತಿದೆ ಅಂತ ಅವೆಲ್ಲ. ಕ್ಯಾರೆಟ್ ಹಾಕ್ತಾರೋ ಇಲ್ಲೋ ಗೊತ್ತಿಲ್ಲ, ಆದ್ರೂ ಹಾಕ್ಬೇಕು. ಮೂಲಂಗಿ ಮಾತ್ರ ಹಾಕಿ ಮಾಡ್ತಾರೆ, ಸೂಪರ್ ಆಗಿರ್ತೈತೆ. ನಮ್ಮ ಫ್ರೆಂಡ್ ಮನೇಲಿ ಫ್ರೈಡ್ ರೈಸಾ, ಪಡವಲಕಾಯಿ ಕಟ್ ಮಾಡ್ಬಿಟ್ಟೆ, ನಾಳೆ ಮಾಡ್ಕೊಡ್ತೀನಿ ಬಿಡು. ಯಾಕೆ ಕನ್ಸಲ್ ಬಂತ ಪಡವಲಕಾಯಿ ಇದು ಫ್ರೈಡ್ ರೈಸ್ ಈಗ ನಿನ್ಗೆ? ಮೊನ್ನೆ ಮಾಡಿ ಸೂಪರ್ ಆಗಿತ್ತಂತೆ ಫ್ರೆಂಡ್ಸ್. ಇವಾಗ ಕ್ಯಾಪ್ಸಿಕಮ್ ಎಲ್ಲ ಇದೆ, ಕ್ಯಾರೆಟ್ ಎಲ್ಲ ಇದೆ, ನಾಳೆ ಮಾಡ್ಕೊಡ್ತೀನಿ ಬಿಡು, ಡೋಂಟ್ ವರಿ. ನಮ್ ಫ್ರೆಂಡ್ಸ್ಗೆ ಕ್ವಶನ್ ಕೇಳಿದ್ದೀನಿ, ಇರು ತಿನ್ಬೋದು ಅಂದ್ರೆ ಭಾನುವಾರ ಜಮಾಯಿಸ್ಬಿಡೋಣ, ಇಲ್ಲ ಅಂದ್ರೆ ಗೌರಿ ಹಬ್ಬ ತನಕ ಹ್ಯಾಪ್ ಮೂರ ಹಾಕೊಂಡಿರೋಣ. ಅಂದ್ರೆ ಏನೋ ಫೋರ್ಸ್ಫುಲಿ ಬಿಟ್ಟಿದೀವಿ ಅಂತಲ್ಲ ಫ್ರೆಂಡ್ಸ್, ದೇವ್ರ ಮೇಲೆ ಭಕ್ತಿಯಿಂದಾನೇ ಬಿಟ್ಟಿರೋದು. ಫೋರ್ಸ್ಫುಲಿ ಬಿಟ್ಟಿದ್ರೆ ಇಷ್ಟೊಂದು ತನಕ ನಾವ್ ಇಡ್ತಾನೆ ಇರ್ಲಿಲ್ಲ, ತಿನ್ಬಿಡ್ತಾ ಇದ್ವಿ. ಒಳ್ಳೇದಾಗ್ತಿತ್ತಂದ್ರೆ ಬಿಡ್ಬೇಕು ಅಷ್ಟೇ. ಇದಕ್ಕೆ ನನಗೇನು ಗೊತ್ತಿಲ್ಲ. ಹೆಸರು ಕಾಳು ಮೊದಲೇ ಬೇಕಾಗಿತ್ತು, ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ನಮ್ಮನೇಲಿ ಯಾವುದೇ ಬೇಳೆ ಕಾಳು ನೆನೆಸ್ತೆ ಹಾಕ್ತ್ರು ಫುಲ್ ಬೆಂದೋಗ್ತಿತ್ತು ಒಂದೇ ವಿಸಿಲ್ಗೆ. ಅದಕ್ಕೆ ಯಾಕೆ ಮೊದಲೇ ಬೇಯಿಸಿಟ್ಕೋಬೇಕು, ತರಕಾರಿ ಜೊತೆ ಹಾಕಿ ಬೇಯಿಸ್ಕೊಳ್ಳೋಣ ಅಂತ. ಚಿಕ್ಕಡಿಕಾಯಿ, ನೆಲ್ಲವರೆಕಾಯಿ, ಏನ್ ಬೇಕಾದ್ರೆ ಕರಿಬಹುದು ಇದನ್ನ. ಇದು ನನ್ನ ಲೆಗ್ಗಿನ್ಸ್ ಕವರ್ ಫ್ರೆಂಡ್ಸ್. ಇದ್ರಲ್ಲಿ ತರಕಾರಿ ಹಾಕಿದ್ರೆ ಫ್ರೆಶ್ ಆಗೈತೆ, ಅದಕ್ಕೆ ಇದೆಲ್ಲ ಹಾಕಿಟ್ಟಿದೀನಿ. ತಲೆ ಫ್ರೆಂಡ್ಸ್, ತಲೆ ಗಟ್ಟಿ ಹಾಲು ಹಾಕ್ಬಿಟ್ಟು ಯಾವತ್ತೂ ಪಡವಲಕಾಯಿ ಸಾಂಬಾರ್ ಮಾಡ್ಲಿಲ್ಲ ಅನಿಸ್ತೈತೆ ನಾನು. ನಾಟಿ ಏನೋ ಹಸು ಹಾಲು ಹಾಕ್ಬಿಟ್ಟು ಪ್ಯಾಕೆಟ್ ಅಲ್ಲೇ ಹಾಕಿ ಮಾಡಿದ್ ಇಷ್ಟ ದಿನ, ಅದಕ್ಕೆ ಇವತ್ತು ಹಾಕ್ಬಿಟ್ಟು ಮಾಡ್ತೀನಿ, ಸೂಪರ್ ಆಗಿರ್ತೈತೆ. ಮತ್ತೆ ಇದಕ್ಕೆ ಈರುಳ್ಳಿ ಟೊಮೆಟೊ ಬಳಸಂಗಿಲ್ಲ, ಖಾರದ ಪುಡಿ ಬಳಸಂಗಿಲ್ಲ, ಒಣಮೆಣಸಿನ್ಕಾಯಿ ಇದ್ರೆ ಸಾಕು, ಮಸಾಲಾಸ್ ಏನು ಬಳಸಂಗಿಲ್ಲ. ಸೊ ಈಸಿ ಸಾಂಬಾರ್, ಹೆಲ್ತಿ ಸಾಂಬಾರ್. ಅಪ್ಪಿ ನಮ್ ತಾಮು ಬಾಯಿಗೆ ರಾತ್ರಿ ಮಲಗ್ಬೇಕಾ ನಾವು ಪ್ಲಾಸ್ಟರ್ ಹಾಕ್ಬಿಟ್ಟು ಮಲ್ಕೊಳ್ಳೋಣ, ನನ್ ಮಾತ್ ಕೇಳು. ರಾತ್ರಿ ಎಲ್ಲ ಬೊಗಳ್ತಾನೆ ಫ್ರೆಂಡ್ಸ್. ಒಂದೆರಡು ದಿನದಿಂದ ಅವನಿಗೆ ಏನು ಕಾಣಿಸ್ತಿತ್ತೋ ಏನೋ, ಕಾಣಿಸೋದೇನು ಏನೋ ಸ್ಮಶಾನ ಪಕ್ಕದಲ್ಲಿ ಇರೋದ್ರಿಂದ ದೇವಭೂತ ಏನೋ ಓಡಾಡ್ತಾ ಇರ್ತವೆ, ಅಷ್ಟಕ್ಕೆ ಬೊಗಳ್ಬೇಕಾ? ಹಾಲು ಉಕ್ಬೇಕಾ? ಅಪ್ಪಿ ಹಾಲು ಉಕ್ತೈತೆ, ಹೋಗಪ್ಪಿ ನಾನು ಎದ್ದೊಳಷ್ಟೇ ಭೂಕಂಪ ಆಗೋಗ್ತೈತೆ. ಸ್ಲೋಲಿ ಹಾಫೇ ಮಾಡ್ಬಿಡು. ಸಿಮ್ಮಲ್ಲಿ ಇಟ್ಬಿಟ್ಟು ಕೂತಿದ್ದೀನಿ ತಾನೆ, ಕುದಿಬೇಕು ತಾನೆ ನಿಧಾನಕ್ಕೆ. ಉಡಾನ್ದೊಂದು ಸೌಟೋ ಸ್ಪೂನ್ ತಗೊಂಡು ಅದ್ರ ಮೇಲೆ ಇಡ್ಬೇಕಪ್ಪಿ, ಅವಾಗ ಉಕ್ಕಲ್ಲ. ತುಂಬಾ ವಿಡಿಯೋಗಳಲ್ಲಿ ನೋಡಿದೀನಿ. ನಾವು ತಗೋಬರೋಣ ಒಂದು ಉಡಾನ್ದು ಸ್ಪೂನು. ಅಂದ್ರೆ ಏನ್ ಹೇಳೋ? ಉಡನ್ನು ಉಡ್ಡನ್ನು ಉಡ್ಡು ಉಡ್ಡು ಉಡಾ ಉಡ 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 ಇದಪ್ಪಿ ಮರ್ದು ಸೌಟು ಚಮಚ ಅದೊಂದು ತಗೊಬಂದು ಹಾಲ್ ಮೇಲೆ ಇಟ್ರೆ ಉಕ್ಕಲ್ಲ ಬಂತೆ ಫ್ರೆಂಡ್ಸ್. ಅದೊಂದು ಟ್ರೈ ಮಾಡ್ತೀನಿ. ಇಲ್ಲ ಕೊನೆದಾಗಿ ನನ್ನ ಸ್ಟವ್ ಎಕ್ಕೊಟ್ಟೋಯ್ತು, ನನ್ನ ಉಜ್ಜಷ್ಟಲ್ಲಿ ನನ್ನ ಜೀವ ಬಾಯಿ ಬರ್ತೈತೆ. ಅಪರೂಪಕ್ಕೆ ಉಕ್ಕಿದ್ರೆ ಏನಿಲ್ಲ ಫ್ರೆಂಡ್ಸ್, ಡೈಲಿ ನಾನು ಅಲ್ಲೇ ಕಾಯಿಸಿ ಇಟ್ಬಿಟ್ಟು ಬರ್ತೀನಿ. ಇವಾಗ ಎದ್ದೊಳಗೆ ಪರಿಸ್ಥಿತಿ ನಾನು ಇಲ್ಲ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್. ಡೈಲಿ ಉಕ್ಬಾರ್ದು ಹಾಲು ಮನೇಲಿ, ಅಪರೂಪ ಉಕ್ಕಿದ್ರೆ ಏನಿಲ್ಲ, ವೇಸ್ಟ್ ಆಗ್ತೈತೆ ಹಾಲು ಅಂತಲ್ಲ ಅಷ್ಟೇ. ಮತ್ತೆ ಹಾಲು ಚೆಲ್ಲಿ ಎಲ್ಲ ಸ್ಟವ್ ಗಲೀಜಾಗ್ತೈತೆ, ಮತ್ತೆ ಸ್ಮೆಲ್ ಬರ್ತೈತೆ. ಹಾಲು ಕುದ್ರೆ ಒಂದ್ ಕಡೆ ಒಳ್ಳೇದೇ, ಹಾಲು ಉಕ್ಕೋದು ಒಳ್ಳೇದು ಅಂತಾರೆ, ಒಂದೊಂದ್ ಕಡೆ ಜಾಸ್ತಿ ಹಾಲು ಉಕ್ಸ್ಬಾರ್ದು ಅಂತಾರೆ. ಹೆಂಗೋ ಒಂದ್ ಫ್ರೆಂಡ್ಸ್, ನಿಮ್ಗೆ ಹೆಂಗ ಅನಿಸ್ತೈತೆ ಹಂಗೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ, ನಮ್ಗಿನ್ನೂ ಡೀಟೇಲ್ ಆಗಿ ಗೊತ್ತಿಲ್ಲ. ಬೀನ್ಸ್ ಹಾಕ್ಬಿಡ್ತೀವಿ, ಕೈಗೆ ಏನೇನು ಸಿಗ್ತೈತೆ ಎಲ್ಲ ತರಕಾರಿ ಹಾಕ್ಬಿಟ್ಟು ಮಾಡ್ತಾ ಇರಬೇಕು. ಇನ್ನೇನು ಶ್ರಾವಣ ಮುಗಿತಾ ಬಂತು, ತರಕಾರಿಗಳಿಗೆಲ್ಲ ಹಂಗೆ ಟಾಟಾ ಬಾಯ್ ಹೇಳ್ಬೇಕು. ಒಂದ್ ಸ್ವಲ್ಪ ದಿನ ಅಷ್ಟೇ, ಒಂದ್ ದಿನ ಬಾಯಿ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ನಿಮ್ಮನ್ ಬಿಟ್ರೆ ಗತಿ ಇಲ್ಲ, ಬನ್ನಿ ಅಂತ ತಗೋಬರೋದು ಅಷ್ಟೇ ತರಕಾರಿಗಳನ್ನ. ಫ್ರೆಂಡ್ಸ್, ನೀವೇನಾದ್ರೂ ಈ ಸಾಂಬಾರನ್ನ ಟ್ರೈ ಮಾಡಿದ್ರೆ ಮೂಲಂಗಿ ಸಾರು, ಸೋರೆಕಾಯಿ, ಪಡವಲಕಾಯಿ ಇವಿಷ್ಟು ಕಾಯಿಲು ಟ್ರೈ ಮಾಡ್ಬೋದು. ಮಾಡಿ ಸೂಪರ್ ಆಗಿರ್ತೈತೆ. ಮೂಲಂಗಿ ಸಾಂಬಾರಲ್ಲಿ ಮಾಡ್ಬೇಕಾರೆ, ಮೂಲಂಗಿ ಕಾಯಲ್ಲಿ ಮಾಡ್ಬೇಕಾರೆ ಸ್ವಲ್ಪ ಹುಷಾರಾಗಿ ಮಾಡಿ, ಯಾಕಂದ್ರೆ ಮೂಲಂಗಿ ನೀರ್ ಬಿಟ್ಕೋತೈತೆ. ಅದಕ್ಕೋಸ್ಕರ ಗಟ್ಟಿಯಾಗಿ ಮಾಡಿ, ಅದು ಬೆಂದು ನೀರ್ ಆಗ್ತೈತೆ ಸಾರು. ನಮ್ಮ ಲೆಗ್ ಪೀಸ್ ಇದು, ಬೀನ್ಸ್ ಪೀಸ್. ತರಕಾರಿಯಲ್ಲೂ ನಾನ್ ವೆಜ್ ಹುಡುಕ್ತಾ ಇದ್ದೀನಿ ಅಂದ್ರೆ ಬರೀ ವೆಜ್ಜೇ ತಿನ್ನೋರ್ ಗತಿ ಏನು? ಈ ವಿಡಿಯೋ ನೋಡ್ಬಿಟ್ಟು ಅವ್ರಿಗೂ ಸಹ ಈ ಬೀನ್ಸ್ ನೋಡಿದ್ರೆ ಲೆಗ್ ಪೀಸ್ ತರ ಕಾಣಿಸ್ತೈತೆ, ಏನು ಸೋರೆಕಾಯಿ ಪಡವಲಕಾಯಿ ನೋಡಿದ್ರೆ ಬೋಟಿ ಗುಜ್ಜು ತರ ಕಾಣಿಸ್ತೈತೆ. ಏನು ಅನ್ಕೋಬೇಡಿ ಫ್ರೆಂಡ್ಸ್, ನನ್ನ ಇಮ್ಯಾಜಿನೇಷನ್ ಹಿಂಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಏನ್ ಪಿ ಮಾತಾಡ್ಬೇಕಾದ್ರೆ ಏನೋ ಒಬ್ಳೆ ಮಾತಾಡ್ತೀವಿ, ಏನಾದ್ರೂ ಹೇಳೋಣ ಅಂತ ಇಲ್ಲ. ಅದಕ್ಕೆ ಫ್ರೆಂಡ್ಸ್, ನನ್ನ ಕ್ಯಾಮ್ರಾ ಮುಂದೆ ಶಿವ ಮಾತಾಡಲ್ಲ ಅನ್ಬಿಟ್ಟು ನಿಮ್ ಜೊತೆ ನಾನು ಇಷ್ಟು ಮಾತಾಡ್ತೀನಿ. ಇನ್ನೇನ್ ಮಾಡಿ ಫ್ರೆಂಡ್ಸ್, ಇಲ್ಲೇನು ಅಕ್ಕಪಕ್ಕದಲ್ಲಿ ಮನೆ ಇದಾರ, ಮಾತಾಡಕ್ಕೆ ಏನು ಇಲ್ಲ. ಅದಕ್ಕೆ ನನ್ನ ಆಸೆ ಎಲ್ಲ ನಿಮ್ಮ ಹತ್ರ ಮಾತಾಡಿ ಈಡೇರಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ನೀವೇನ್ ತಪ್ಪು ತಿಳ್ಕೊಬೇಡಿ. ಬಜಾರಿ ಅಂಗಡಿಗೆ ಅಂತಾರ ಅನ್ಕೋತಿರಲ್ಲ, ಅನ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ನಂಗೆ ಮಾತಾಡಕ್ಕೆ ಜನಗಳಿಲ್ಲ.
ನಾನು ನಿಮ್ಮ ಜೊತೆ ಮಾತಾಡಲಿಲ್ಲ, ನಾನು ಒಂದಲ್ಲ ಒಂದಿನ ಮೂಗಿ ಆಗ್ಬಿಡ್ತೀನಿ. ಅದಕ್ಕೆ ನಾನು ಮೂಗಿ ಆಗಕ್ಕೆ ಇಷ್ಟ ಇಲ್ಲ. ಅದಕ್ಕೆ ನಿಮ್ಮ ಹತ್ರ ಮಾತಾಡಿ ನಾನು ಆಸಲೆ ಗಿಡಿಸ್ತೀನಿ. ಮನೆ ಅಕ್ಕಪಕ್ಕದಲ್ಲಿ ಇದ್ದೀರಾ, ಅವ್ರ ತಲೆ ತಿಂದು ಮನೆ ಖಾಲಿ ಮಾಡ್ಕೊಂಡು ಓಡೋದಂಗೆ ಮಾಡ್ತಿದ್ದೆ. ಸದ್ಯ ಅವ್ರ ಅದೃಷ್ಟ ಯಾರೂ ಇಲ್ಲಿ ಬಂದಿಲ್ಲ. ಫ್ಯೂಚರಲ್ಲಿ ಬಂದರೂ ನನ್ನ ಹತ್ರ ಒಂದಿನ ಬಾಳಲ್ಲ. ನಾನೇನು ಜಗಳ ಮಾಡಿ ಓಡಿಸಲ್ಲ, ಮಾತಾಡಿನೇ ಓಡಿಸ್ಬಿಡ್ತೀನಿ. ತೆಂಗಾಯಿ ಬೇಕು ಫ್ರೆಂಡ್ಸ್. ಅದಕ್ಕೆ ಕಡಲೆಪಪ್ಪು, ಉರ್ಗಡ್ಲೆ ಹಾಕ್ಕೋಬೇಕು. ಆದರೆ ಉರ್ಗಡ್ಲೆ ನಾನು ಬಳಸ್ತಾ ಇಲ್ಲ ಈಗ. ಅದಕ್ಕೆ ನಾನು ತೆಂಗಿನಕಾಯಿ ಹಾಕೊಂಡು ಮಾಡ್ಕೊಳ್ತೀನಿ. ಮನೆ ಇರುವ ಐಟಮ್ಸಲ್ಲಿ ನೀವು ಹಾಕ್ಕೊಟ್ರೆ ಉರ್ಗಡ್ಲೆ ಗಸಗಸೆ ಹಾಕ್ಕೊಡ್ರಿ, ಸೂಪರ್ ಆಗುತ್ತೆ ಸಾಂಬಾರು. ಏನು ಅಂದರೆ ಮೆಣಸಿನ್ಕಾಯಿ ಖಾರ ಇದೆಯೇನು? ನೀವು ತಂದಿರೋ ಒಣಮೆಣಸಿನ್ಕಾಯಿ ಒಂದ್ ಇಡೀ ಹಾಕ್ಲೇನು? ಯಾಕಪ್ಪಿ ಆ ಭಾಷೆ ಚೆನ್ನಾಗಿರ್ತಾನೆ, ಮಾತಾಡ್ರಿ. ಹಾಕ್ಲೇನು? ಎಷ್ಟ್ ಹಾಕ್ಬೇಕು? ಒಂದು 100 ಗ್ರಾಮ್ ಹಾಕ್ಲೇನು? ರುಬ್ಲೇನು? ಕಲಸ್ಲೇನು? ತಿನ್ ಬಾಯಿ ಬಡ್ಕೊಳ್ಳೇನು? ಸಕ್ಕದ ಖಾರ ಇತ್ತಪ್ಪ. ನೆನೆ ಉಪ್ಸಾರ್ ಖಾರ ಹೊಟ್ಟೆ ಎಲ್ಲ ಉರಿ ಬಂದ್ಬಿಡ್ತು. ಹಂಗೆ ತಿಂದಾಕ್ಬಿಟ್ಟಿದೀನಿ ಉಪ್ಸಾರ್ ಖಾರನ. ಖಾರ ಹಂಗೆ ತಿನ್ಬಾರ್ದು, ಅಪ್ರೂಪಕ್ಕೆ ಮಾಡ್ತಾರೆ ತಿನ್ಬಿಡ್ತೀನಿ ಫ್ರೆಂಡ್ಸ್. ನನಗೆ ಉಪ್ಸಾರು ಇಷ್ಟ. ಇನ್ಸ್ಟಾಗ್ರಾಮ್ ಡಿಲೀಟ್ ಆಗಿದ್ಕೆ ನನ್ನ ಟ್ರೈಪಾಡು ಅನಾಥವಾಗಿ ಬಿದ್ದೈತಲ್ಲಪ್ಪ ದೇವ್ರೆ. ಹ್ಯಾಕ್ ಮಾಡ್ದವ್ರ ಅವ್ರ ಶಾಪ್ ಹಾಕಕ್ಕೂ ಬೇಜಾರು. ಮಕ್ಳು ಮರಿ ವಿಡಿಯೋ ನೋಡ್ತಾರೆ, ಶಾಪ್ ಹಾಕೋದು ನನ್ನಿಂದ ಕಲ್ತ್ಕೊಬಿಡ್ತಾರೆ. ಶಾಪ್ ಹಾಕ್ಬಿಟ್ಟು ಅಲ್ಲಲ್ಲಿ ಬೀಪ್ 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 ಹಾಕ್ಬಿಡೋಣ ಅನ್ಸ್ತೈತೆ. ಬೇಡ, ಅದ್ ಬೇರೆ ಕನ್ಫ್ಯೂಷನ್. ಈ ಬೀಪ್ ಹಾಕಿದೀನಿ ಅಂದ್ರೆ ಇನ್ನಂತ ಕೆಟ್ಟ ಮಾತು ಬೈದಿರ್ಬೋದು ನಾನು ಅಂತ ನೀವು ಯೋಚನೆ ಮಾಡ್ಕೊಂಡು ಕೂತ್ಕೋತೀರಾ. ಹೋಗ್ಲಿ ಫ್ರೆಂಡ್ಸ್, ಅವೆಲ್ಲ ಬೇಡ. ವಿಡಿಯೋ ಎಂಡ್ ಮಾಡ್ಬಿಟ್ಟು ಮನ್ಸಾರ ಶಾಪ್ ಹಾಕೊಂಡು ಕೂತ್ಕೋತೀನಿ. ಹೆಂಗೋ ನಾನು ಪಾಡ ನಾನು ರೀಲ್ಸ್ ಮಾಡ್ಕೊಂಡು ಬಿದ್ದಿದ್ದೆ. ನನ್ನ ಹ್ಯಾಪಿನೆಸ್ ರೀಲ್ಸ್ ಮಾಡೋದಪ್ಪಿ. ಫ್ರೆಂಡ್ಸ್, ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿ ಅಂತಿದ್ದೀರಲ್ಲ, ನಾನು ಪ್ರತಿದಿನ ಒಂದೊಂದು ಕ್ರಿಯೇಟ್ ಮಾಡ್ತಾನೆ ಇದ್ದೀನಿ. 1 ಅವರ್ಗೆ ಸಸ್ಪೆಂಡ್ ಆಗ್ತಿದೆ. ಅದೇನೋ 3 ಮಂತ್ ಬಿಟ್ಟು 3 ತಿಂಗಳು ಬಿಟ್ಟು ಓಪನ್ ಮಾಡಿದ್ರೆ ಇರುತ್ತಂತ ಐಡಿ. ನೋಡೋಣ, 3 ತಿಂಗಳು ವೆಯ್ಟ್ ಮಾಡೋಣ. ಏನಪ್ಪೇ ಗುರಾಯಿಸ್ಬೇಡಪ್ಪಿ, ಸುಮ್ಮನಿರಪ್ಪಿ. ನಮ್ಮ ಫ್ರೆಂಡ್ಸ್ ಅನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ರು ಎಷ್ಟು ಚೆನ್ನಾಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ಕೊಂಡು ಮಾತಾಡ್ಕೊಂಡಿದ್ವಿ. ಅದು ಯಾರು ಕೆಟ್ಕೊಂಡು ಬಿತ್ತೋ ನಮ್ಮ ಮಾತುಕತೆ ಮೇಲೆ. ಅವ್ರ ಕಣ್ಣಕ್ಕೆ ಕಾರ್ಪುಡಿ ಸುಡಿಯ. ಅವ್ರು ಹೋಗೋ ದಾಳಿಲಿ ಜಾಲಿ ಮುಳ್ಳು ಯಾರ ಹಾಕ, ಅವ್ರ ಚಪ್ಪಲಿಗೆ ಹಂಗೆ ಮುಳ್ಳು ಚುಚ್ಕೊಳ. ಅವ್ರ ಗಾಡಿಲಿ ಹೋಗ್ತಾ 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 ಆಕ್ಸಿಡೆಂಟ್ ಆಗೋದು ಬೇಡ. ಚಿಕ್ಕ ಆಕ್ಸಿಡೆಂಟ್ ಆಗಲಿ, ಅವ್ರ ಜಂಪ್ ಆಗಿ ಬೀಳಿ ಮುಖ ಮುತ್ತಿ ಪಂಚರ್ ಆಗಲಿ, ಪ್ರಾಣಕ್ಕೇನು ಹೆಚ್ಚು ಕಡಿಮೆ ಆಗೋದು ಬೇಡ. ಈ ಥರನೇ ಶಾಪ್ ಹಾಕೋದು ಫ್ರೆಂಡ್ಸ್ ನಾನು. ಅದಕ್ಕೆ ನೀವು ಕಲ್ತ್ಕೊಬಿಡ್ತೀರ ಅಂದ್ಬಿಟ್ಟು ನಾನು ಶಾಪ್ ಹಾಕಲ್ಲ ಅಷ್ಟೇ. ಓಕೆ ಫ್ರೆಂಡ್ಸ್, ನಮ್ಮ ಅಡುಗೆ ಐಟಮ್ಸ್ಗೆಲ್ಲ ರೆಡಿ ಮಾಡಿಕೊಂಡು ನಾವು ಅಡುಗೆ ಮನೆ ಒಳಗೆ ನುಗ್ಗೋಣ. ಒಂದು ಗತಿ ಮಾಡ್ಬಿಟ್ಟು ಆಚೆ ಬರೋಣ. ಹೆಂಗಿರೋ ಸಾಂಬಾರ್ಗೆ ಮಸಾಲೆ ರುಬ್ಕೊಳ್ಳೋಕೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಒಣಮೆಣಸಿನಕಾಯಿ, ಕೊತ್ತಂಬರಿ. ಒಣಮೆಣಸಿನಕಾಯಿ ರುಬ್ಬಿ ಬೇಕಾದ್ರೆ ತೊಗೋಬೋದು. ಹೆಸರುಬೇಳೆ, ಕ್ಯಾರೆಟು, ಚಿಕ್ಕಡಿಕಾಯಿ, ಬೀನ್ಸು, ಆಲೂಗಡ್ಡೆ, ಬದನೆಕಾಯಿ ತೊಗೋಬೋದು. ಸ್ವಲ್ಪ ತರಕಾರಿ ಎಷ್ಟೈತೆ ಅಷ್ಟು ತೊಗೊಂಡು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀನಿ. ಹಾಲು ಕಾಯಿಸಿಟ್ಕೊಂಡಿದ್ದೀನಿ. ಹಾಲು ಬೇಕೇ ಬೇಕು. ಒಂದು ಕುಕ್ಕರ್ ಇಟ್ಕೊಂಡು ಹೆಸರು ಕಾಳುನೂ ಕಡಲೆಕಾಳು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ಕಾಳು ಹಾಕಿ ಮಾಡ್ತಿರೋದು. ಇದ್ರ ಜೊತೆಗೇ ತರಕಾರಿನೂ ಹಾಕ್ಕೊಳ್ತಾ ಇದ್ದೀನಿ. ತರಕಾರಿ ಮುಳುಗೋಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಒಂದೇ ವಿಸಿಲ್ ಬೇಯಿಸ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಬೇಗ ಬೇಯುತ್ತೆ ಕುಕ್ಕರಲ್ಲಿ, ಹಂಗಾಗಿ ಬೇರೆ ಹಸಿ ಕಾಳು ಬೇಕಾದರೂ ಅಕ್ಕಿನೂ ಮಾಡ್ಕೋಬೋದು. ಇದು ಒಂದು ವಿಸಿಲ್ ಆದಮೇಲೆ ಕುಕ್ಕರ್ ಕ್ಯಾಪ್ ಓಪನ್ ಮಾಡಿ ಕಾಳು ಬೆಂದೈತೋ ಇಲ್ಲ ಒಂದೇ ಟೆನ್ಷನ್ ಆಗಿತ್ತು ನನಗೆ. ನೋಡಿದ್ರೆ ಕಾಳು ತರಕಾರಿ ಎಲ್ಲ ಕರೆಕ್ಟಾಗಿ ಬೆಂದಿತ್ತು. ಆಮೇಲೆ ಇದ್ರಿಗೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಹಾಕ್ಕೊಂಡ್ಮೇಲೆ ನಾವು ಜಾಸ್ತಿ ನೀರೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಹಾಲು ಹಾಕಿದ್ಮೇಲೆ ಜಾಸ್ತಿ ನೀರು ಹಾಕ್ಬಿಟ್ರು ಚೆನ್ನಾಗಿರಲ್ಲ. ಅದಕ್ಕೆ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಕೊಟ್ಟು ಇದೊಂದು ಸ್ವಲ್ಪ ಗಟ್ಟಿ ಬರಬೇಕು ಸಾಂಬಾರು ಅನ್ನಿಸ್ತು ನನಗೆ. ಅದಕ್ಕೆ ವಿಸಿಲೇ ಹಾಕ್ತಾಯಿದ್ದೀನಿ. ಹಾಗೇನು ಕುದಿಸ್ಕೋಬೋದು. ವಿಸಿಲ್ ಹಾಕ್ಬಿಟ್ಟು ಒಂದು ವಿಸಿಲ್ ಕೂಗಿಸ್ಕೊಂಡೆ, ಆವಾಗ ಮಂದಕ್ಕೆ ಬಂತು. ಆಮೇಲೆ ಕಾಯಿಸಿಟ್ಕೊಂಡಿರೋ ಹಾಲು ಹಾಕ್ಕೊಳ್ತಾ ಇದ್ದೀನಿ. ಕಾಯಿಸಿಟ್ಕೊಂಡಿರೋ ಹಾಲು ಹಾಕ್ಕೊಂಡ್ರೆ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕು. ನಾವೇನಾದರೂ ಹಸಿ ಹಾಲು ಹಾಕ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಕೋಬೇಕು. ಕರೆಕ್ಟಾಗಿ ಗಟ್ಟಿ ಆಯಿತು ಸಾಂಬಾರು ಹಾಲು ಹಾಕಿದ್ಮೇಲೆ. ಆಮೇಲೆ ಸೈಡ್ಗಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೂ ಎಣ್ಣೆ, ಸಾಸಿವೆ, ಕರಿಬೇವು ಇಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಒಣಮೆಣಸಿನ್ಕಾಯು ಬೇಕಾದರೆ ಹಾಕ್ಕೋಬೋದು ಒಗ್ಗರಣೆಗೆ. ಖಾರ ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ಹಾಕ್ಕೊಂಡಿಲ್ಲ. ಒಗ್ಗರಣೆ ಹಾಕಿ ಮಿಕ್ಸ್ ಮಾಡಿ ಒಂದು ಕುದಿಸ್ಕೊಂಡ್ರೆ ಸಾಕು. ನನಗೆ ಮಾಡ್ತಾನೆ ಗೊತ್ತಾಗ್ಬಿಡ್ತು ಸಾಂಬಾರಂತೂ ಸೂಪರ್ ಹಿಟ್ಟಾಗಿ ಬರ್ತಿದೆ ಅಂತ. ಯಾರಿಗಾದ್ರೂ ಇಷ್ಟ ಆದರೆ ಟ್ರೈ ಮಾಡಿ ಫ್ರೆಂಡ್ಸ್. ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಲು ಸಾರು ಮುದ್ದೆ ರೆಡಿ ಫ್ರೆಂಡ್ಸ್. ಸೂಪರ್ ನೋಡ್ತಾ ಇದ್ರೆ ಸೂಪರ್. ಓ, ಟೇಸ್ಟ್ ಹೇಳೋಕೆ ಮುಂಚೆನೇ ಕಾಮೆಂಟ್ ಬಂದ್ಬಿಡ್ತು. ಸ್ಮೆಲ್ಲೇ ಗೊತ್ತಾಯಿದೆ.
ಸಾರ್ಥಕ ಬಪ್ಪೆ ಏನಕ್ಕೆ ಬದುಕಿರೋದಕ್ಕೂ ಸಾರ್ಥಕನ? ಸೂಪರ್ ಸರಿ ಆಯ್ತು ಬಿಡು, ಬಿಸಿ ಇದೆ. ಬಿಸಿ ಅಲ್ವಾ, ಬಿಸಿಗೆ ಸ್ವಲ್ಪ ಖಾರ ಜಾಸ್ತಿ ಅನಿಸ್ತೈತೆ ಬಿಡು. ಫುಲ್ ಖಾರ ಇಲ್ಲ, ನನಗೆ ಖಾರ ಇಲ್ಲ. ಗೊತ್ತಾಯ್ತು. ಅಪ್ಪ ಇಷ್ಟ ದಿನ ಮಾಡಿದ್ಕಿಂತ ಇದೇ ಟೇಸ್ಟ್ ಆಗೈತೆ. ಸೂಪರ್ ಬಂದೈತೆ. ಅದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರ್ತದೆ. ಹೆಸರು ಕಾಳು ಹಾಕಿದ್ರೆ ಸಖತ ಬಂದೈತಪ್ಪಿ. ಗಟ್ಟಿಯಾಗಿದೆ. ಹೊಸ ತರ ಟೇಸ್ಟ್ ಸೂಪರ್ ಬಂದೈತೆ ಫ್ರೆಂಡ್ಸ್. ಯಾರಾದ್ರೂ ಟ್ರೈ ಮಾಡಂಗಿದ್ರೆ ಟ್ರೈ ಮಾಡಿ, ಚೆನ್ನಾಗಿದೆ. ನಮ್ಮೂರ ಅಕ್ಕಪಕ್ಕದಲ್ಲಿ ಯಾರು ಟ್ರೈ ಮಾಡಿದ್ರೆ ನಾನು ಊಟಕ್ಕೆ ಕರೆಯೋದು ಮರಿಬೇಡಿ, ನಾನು ಬರ್ತೀನಿ. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಮುಗೀತು, ಸೂಪರ್ ಆಗಿತ್ತು. ಶಿವನು ವಾಕಿಂಗ್ ಮುಗಿಸ್ಕೊಂಡ್ಬಂತು. ನಾನು ಇವತ್ತು ವಾಕಿಂಗ್ ಹೋಗಿಲ್ಲ ಫ್ರೆಂಡ್ಸ್. ತಲೆ ಇನ್ನೂ ತ್ಯಾವ ಐತೆ. ತಲೆ ತ್ಯಾವ ಇದ್ರೆ ವಾಕಿಂಗ್ ಮಾಡಬಾರ್ದಂತೆ ರಾತ್ರಿ ಹೊತ್ತು. ಇವ್ರು ಕಂಡಿಡ್ತಿರೋ ಶಾಸ್ತ್ರ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಬಸವರಾಜ್ ಅವರದ್ದು ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ ಬ್ರದರ್. ಹ್ಯಾಪಿ ಬರ್ತ್ಡೇ. ನಿಮ್ಮ ಹೆಂಡತಿ ಎಷ್ಟು ಪ್ರೀತಿಯಿಂದ ನಮ್ ಗಂಡನ್ ವಿಶ್ ಮಾಡಿ ಅಂತ ಹೇಳಿದ್ದಾರೆ. ನಿಮ್ಮ ಹೆಂಡತಿ ನಿಮಗ್ ಗಿಫ್ಟ್ ಕೊಡೋದಲ್ಲ ಬರ್ತಡೆಗೆ, ನೀವೇ ರಿಟರ್ನ್ ಗಿಫ್ಟ್ ಕೊಡಿ. ಎಷ್ಟು ಪ್ರೀತಿನೋ ನಿಮ್ ಮೇಲೆ. ಯುಕ್ತಿ ಬರ್ತಡೇ 30ನೇ ತಾರೀಕು, 8ನೇ ವರ್ಷದ ಬರ್ತಡೇ. ಹ್ಯಾಪಿ ಬರ್ತಡೇ ಯುಕ್ತಿ. ಹ್ಯಾಪಿ ಬರ್ತ್ಡೇ. ಗಂಗಾ ಸಿಸ್ಟರ್ ಹಾಯ್. ಹಾಯ್. ಆರೋಗ್ಯ ಹುಷಾರು. ಶ್ರೀನಾಥ್ ಅವ್ರದ್ದು ಬರ್ತಡೇ. ಹ್ಯಾಪಿ ಬರ್ತಡೇ ಬ್ರದರ್. ಹ್ಯಾಪಿ ಬರ್ತ್ಡೇ. ರೇಷ್ಮಾ ಸಿಸ್ಟರ್ ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಬಾಯ್. ಗುಡ್ ನೈಟ್.